ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನ ಸ್ವರ್ಣಾರತಿ ಎಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನ ನನಗೆ ಸ್ವರ್ಣಾರತಿ ಎಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಬಾಗಿನ ನೀಡುವವರಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಆರತಿ ಬೆಳಗಿದವರಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನದ ಫೋಟೋ ನಾಳೆ ಯಾರೆಲ್ಲ ಸ್ಟೇಟಸ್ನಲ್ಲಿ ಇರುತ್ತೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಆಚರಣೆಯ ಉದ್ದೇಶವೇನೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರು ತನ್ನೊಡಲನ್ನು ಮಲಿನಗೊಳಿಸಿದರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರು ತನ್ನ ಸುತ್ತಮುತ್ತಲಿನ ಕಸ ವಿಲೇವಾರಿ ಮಾಡಿದರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಇದು ಯಾವ ಊರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಸ್ವರ್ಣೆ ಎಂದು ಹೆಸರು ಯಾರಿಟ್ಟರೆಂದು. ಆರತಿಯ ಬೆಳಗುವೆವು ಶ್ರೀದೇವಿ ಸ್ವರ್ಣೆ ಜಯದೇವಿ, ನಿನ್ನ ಕೀರ್ತಿಯ ಪಾಡಿ ಪೊಗಳುವೆವು ನಾವು, ನೀನೊಲಿದು ನೀ ಹರಸು ನಮ್ಮನ್ನು ಮಾತೆ. ಜಯದೇವಿ ಜಲದೇವಿ ಜಯ ಮಾತೆ ಸ್ವರ್ಣೆ, ಆರತಿಯ ಬೆಳಗುವೆವು ಶ್ರೀದೇವಿ ಸ್ವರ್ಣೆ ಜಯದೇವಿ. ನಿನ್ನ ಮಡಿಲಲ್ಲಿ ಹುಟ್ಟಿ ಬೆಳೆದವರು ನಾವು, ನಿನ್ನ ನೀರ ಕುಡಿದು ಬಾಳ್ವವರು ನಾವು. ಜಯದೇವಿ ಜಲದೇವಿ ಜಯ ಮಾತೆ ಸ್ವರ್ಣೆ, ಆರತಿಯ ಬೆಳಗುವೆವು ಶ್ರೀದೇವಿ ಸ್ವರ್ಣೆ ಜಯದೇವಿ. ಬಂದಲೆ ಬಾರಿ ಪುರ್ಲದ ಕಾರ್ಯಕ್ರಮಡು ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಸರ್ವೋದಯ ಯುವಕ ಮಂಡಲ, ಸರ್ವೋದಯ ಮಹಿಳಾ ಮಂಡಲ ಅಂಚನೆ ಮಾಳ ಬೊಕ್ಕ ಮುಡಾರ್ದ ಸ್ವರ್ಣಾರಾಧನಾ ಬಳಗದ ಒಟ್ಟು ಸೇರಿಗೆಡು ನಡತೊಂದಿಪ್ಪುನಂಚಿನ ಆಜಿನ ವರ್ಷದ ಸ್ವರ್ಣಾರತಿ ಕಾರ್ಯಕ್ರಮದ ಬಾರಿ ಪುರ್ಲದ ಸಭೆಯಲ್ಲಿ ಬಂದಲೆ ಪ್ರಾಸ್ತಾವಿಕವಾದ ಪಾತೆರ ಮಸ್ತ್ ಇತ್ತಂಡು ಅಂಡ ಎಕರ್ದ ಒಂಜಿ ಬರ್ಸೋರ್ದ ಹತ್ರ ಮಂಡಡಿತ್ರ ಊರ ಮದತ್ ಬೋದು ಈ ಕಾರ್ಯಕ್ರಮ ಇಂಚ ಆಪುಂಡ ಪನ್ಪುನಂಚನೇ ಒಂಜಿ ಡೌಟ್ ಎಂಗಳ ಮಾತಾಡಿತ್ತಂಡೆ. ಅಂಡ ಅಪ್ಪೆ ಮಹಾಲಕ್ಷ್ಮಿನ ಅನುಗ್ರಹ ಮುಡಾರೆ ಬೊಕ್ಕ ಮಾಳ ಗ್ರಾಮದ ಮಾತಾ ಸ್ವರ್ಣಾಭಿಮಾನಿ ಬಂದುಲ್ನ ಒಂಜಿ ಭಕ್ತಿದ ಪ್ರಾರ್ಥನೆಗೆ ಆ ದೇವೆರ್ಲ ಅಸ್ತು ಬಂತೇರಿ ಶುಭ ಸೂಚನದ ಲೆಕ್ಕನೆ ಬರ್ಸ ನಮ್ಮ ಕಾರ್ಯಕ್ರಮದ ದುಂಬುಗು ಬತ್ತದೆ ಇನ್ನಿತ ಈ ಕಾರ್ಯಕ್ರಮಗೂ ಅನುಮಲ್ತು ಕೊಡ್ತುಂಡು ನಮ್ಮ ಮಾತೆರ್ಲ ಈ ಪೊರ್ತುಡು ಈ ಕಾರ್ಯಕ್ರಮದ ಪಾಲ್ಪಡೆತ ಪಂಡ್ರೆ ನಮಕ್ಕೆ ಮಾತೆರೆಗಳ ಖುಷಿಯ ಹೊಂದು ಬಂದಲೆ. ಇನ್ನಿತ ಈ ಸ್ವರ್ಣಾರತಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆನೆ ಸರ್ವೋದಯ ಯುವಕ ಮಂಡಲದ ಅಧ್ಯಕ್ಷರೇ ಸದಾನಂದ ಕೋಟ್ಯಾನ್ ಮೇರು ವಹಿಸೊಂದಿರಿ ಮೆರೆಗಿಲ ಸೇರಿದಂಚಿನ ಮಾತಿನ ಬರವಾದ ಈ ಕಾರ್ಯಕ್ರಮಗೂ ಮೋಕೆಡ್ ಎತ್ಕೊಂಡಲೆ ಮೆರೆಗೆ ಅಭಿಷೇಕ್ ನಾಯಕ್ ಮೇರ್ ಬತ್ತದ ಗೌರವದ ಶಾಲ್ನ ಪಾಡಿದ ಕಾರ್ಯಕ್ರಮಗೂ ಮೋಕೆಡ್ ಎತ್ಕೊಂಡು ಬಂದು ವಿನಯನ್ ಮಲ್ತೊಂದುಲ್ಲೆ. ಇದಕ್ಕೆ ಡಿಪ್ಪುನಾರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರೇ ಒಂಜಿ ಕಡೆ ನಾಂಡ ನಮ್ಮನ್ನ ಕಡಾರಿದ ಸ್ವರ್ಣಾರಾಧನಾ ಬಳಗೋಗು ಬಾರಿ ಆತ್ಮೀಯರೇ ಈ ಸ್ವರ್ಣಾರತಿ ಕಾರ್ಯಕ್ರಮವನ್ನು ಮೆಚ್ಚಿದೆ ಈ ಕಾರ್ಯಕ್ರಮದ ದುಂಬುಗು ಆರ್ನಡಿವರ ಪೋದು ಈ ಕಾರ್ಯಕ್ರಮ ಆ ರೀತಿ ಮಲ್ಪುಗ ಪನ್ಪುನೇತ ಬಗೆಟ್ ಚಿಂತನೆಯನ್ನು ಮಲ್ಪನಂಚಿನ ಕ್ರಮ ಯುವಕರೇ ಸೇರಿದು
ಒಳ್ಳೆ ರೀತಿಯ ಆರ್ಥಿಕತೆ ಗಟ್ಟಿ ಬಲ ಎಂಗಲ್ನೆಟ್ಟು ಇಜ್ಜಿಂದ ಅಂಡಲ ಮಾತ ದಾನಿಲ್ನ ಸಹಕಾರನು ಗೆತ್ತೊಂದು ಈ ಕಾರ್ಯಕ್ರಮ ಮಲ್ತೊಂದುಲ್ಲ ಐತೊಟ್ಟಿಗೂ ಎಂಗ್ಲಿಗೆ ಮಾರ್ಗಸೂಚಿ ಕೊಡ್ದು ಈ ಕಾರ್ಯಕ್ರಮ ಈತ ಪೊರ್ಲೋಡು ಯಶಸ್ವಿ ಆವಡುಂದ ನಮ್ಮನೊಟ್ಟಿಗೂ ಬತ್ತದ ಸೇರೊಂದನರು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ವಿ ಸುನಿಲ್ ಕುಮಾರ್ ಮೇರೆಗೆ ಸೇರಿದಂಚಿನ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತನ ಬಯಕೊಂದಿಲ್ಲ ಮೇರೆಗೆ ಸುಜಿತ್ ಶೆಟ್ಟಿಗಾರ್ ಮೇರೆ ಬತ್ತದ ಗೌರವದ ಶಾಲನ ಪಾಡದು ಭಿನ್ನಾಯನ ಮಲ್ತೊಂದಿಲ್ಲ ಅಂಚನೆ ಇನಿ ಸರ್ವೋದಯ ಯುವಕ ಮಂಡಲದ ಕಾರ್ಯದರ್ಶಿ ಆದ ಈ ವೇದಿಕೆ ಉಂತುಡುಂದಾಂಡ ಈ ಯುವಕ ಮಂಡಲದ ಮೂಲ ಬೀಜನು ಬಿತ್ತದ ನಂಚಿನ ಒರಿ ಸ್ಥಾಪಕ ಕಾರ್ಯದರ್ಶಿ ಇನಿತ ಸಾಧಕ ರತ್ನ ಸಾಕಾರ ರತ್ನ ಪನ್ಪುನಂಚಿನ ಪ್ರಶಸ್ತಿನ ಪಡೆತನಾರೆ ಕಡಾರಿ ರವೀಂದ್ರ ಪ್ರಭು ಮೇರೆ ಈ ವೇದಿಕೆಡುಲ್ಲೇರಿ ಇನಿತ ಸನ್ಮಾನನು ನಮ್ಮ ಸರ್ವೋದಯ ಯುವಕ ಮಂಡಲ ಅರ್ಪಿಸವನಂಚಿನ ಸನ್ಮಾನನು ಪಡೆವರಿಪ್ಪುನಂಚಿನ ಸ್ಥಾಪಕ ಕಾರ್ಯದರ್ಶಿಲು ಕಡಾರಿ ರವೀಂದ್ರ ಪ್ರಭು ಮೆರೆಗ್ಲ ಈ ಲೇಸಿಗರ ಮಾತಿನ ಪರವಾದ ತುಂಬ ಹೃದಯದ ಸ್ವಾಗತನ ಬಯಕೊಂದಿಲ್ಲ ಮೇರೆಗೆ ಪ್ರದೀಪ್ ಶೆಟ್ಟಿಗಾರ್ ಮೇರೆ ಬತ್ತದ ಗೌರವದ ಶಾಲ್ನ ಪಾಡ್ದು ಕಾರ್ಯಕ್ರಮಕ್ಕೆ ಎತ್ಕೊಂಡು ಬಂದು ಭಿನ್ನಾಯನ ಮಲ್ತೊಂದಿಲ್ಲ ಐತೊಟ್ಟುಗು ಯಾನೆಕಡು ಲೇಖ ಮಲ್ತಿಲೇಖನೆ ಈ ಕಾರ್ಯಕ್ರಮ ಬಾರಿ ಪೊರ್ಲುಡು ನಡಪಡುಂದಾಂಡ ನಮಕ್ಕೆ ಈ ಸಂಘಗೂ ಪುದಾರ್ದ ಅಪೇಕ್ಷೆ ದಾಂತೆ ಸಾಕಾರನು ಕೊರ್ಪುನಂಚಿನ ದಾನಿಲ್ ನಕುಲು ಮಸ್ತ್ ಜನಲ್ಲೇರಿ ಐಟಿ ಒಂಜಿ ಪುದಾರ ಸದಾಶಿವ ಸಾಲ್ಯಾನ್ರಿ ಕರಿನ ಸರ್ವೋದಯ ಸಮ್ಮೇಳನದ ಸಂದರ್ಭಡ್ದು ನಮ್ಮ ಅರೆನ ಸತತವಾದ ಒಂಜಿ 5 ವರ್ಷದ ಬೊಕ್ಕ ಈ ಕಾರ್ಯಕ್ರಮಕ್ಕೆ ಆರು ಬರುಡು ಆರ್ನ ಕೈಯಾರೆ ಬಾಗಿನ ಸಮರ್ಪಣೆ ಮಲ್ಪೋಡು ಬಂದು ಪ್ರತಿ ವರ್ಷಲ ಆರ್ನ ಪುದಾರನ ದೀವಂದಿಪ್ಪ ಆಂಡ ಆರು ಪನ್ಪುನೊಂಜಿ ಯಾನು ಬತ್ತದ ದಾಲ ಮಲ್ಪಡ ಆಯ್ನಿಜಿ ಎನ್ನ ಸಹಕಾರದಾದುಂಡು ಅವಿನ ಯಾನು ಮಲ್ಪೆ ಕಾರ್ಯಕ್ರಮ ನಿಗುಲು ಪೊರ್ಲು ಮಲ್ತು ಕೊನೊಲೆ ಪನ್ಪುನಂಚಿನ ಭರವಸದ ಪಾತ್ರ ನಿಂಗ್ಲಿಗೆ ಏಪಲ ಕೊರೊಂದಿತ್ತೀರಿ ಇನಿ ವಿಶೇಷವಾದ ಕೋಡೆ ಕಾಂಡ ಈ ಕಾರ್ಯಕ್ರಮಗೂ ಆರು ಇಲ್ಲಾಗ ಬತ್ತದ ಎಲ್ಲ ಕಾಂಡೆ ಕೂಡ ಪೂನಗು ಬಿದ್ದೋಡಿ ಈ ಕಾರ್ಯಕ್ರಮಗೋಸ್ಕರನೇ ಇನಿ ಬೈದೇರಿ ಇನಿ ಸರ್ವೋದಯ ಯುವಕ ಮಂಡಲದ ಮಿತ್ತದೀತನಂಚಿನ ಅಭಿಮಾನಗೂ ಸುರುಕಾದ್ಯಾನ ಸೊಲ್ಮೇನ್ ಸಂದಾಯಿತ ಮಲ್ತೊಂದು ಆಜಿನ ವರ್ಷದ ಸ್ವರ್ಣಾರ ತಿಗಿರಿಗೆ ಮೋಕೆಡ್ ಎತ್ಕೊಂಡೊಂದುಲ್ಲೆ ಮೇರೆಗೆ ವಸಂತ್ ಶೇರಿಗಾರ್ ಮೇರೆ ಬತ್ತದ ಗೌರವದ ಶಾಲ್ನ ಪಾಡಿದ ಕಾರ್ಯಕ್ರಮಕ್ಕೆ ಎತ್ಕೊಂಡು ಬಂದು ವಿನಂತಿನ ಮಲ್ತೊಂದುಲ್ಲೆ ಅಂಚನೆ ಒಂಜಿ ಕಾರ್ಯಕ್ರಮ ಮಲ್ತಂಡ ಐತ ಮೂಲ ಉದ್ದೇಶದಾದ ಬೊಕ್ಕ ಸ್ವರ್ಣ ನದಿ ಬೊಕ್ಕ ಐತ ಜನಜೀವನ ಐತ ತಟತ್ತ ಜನಜೀವನ ಎಂಚ ಸ್ವರ್ಣ ನದಿ ಏತ ಜನಕ್ಕೆ ಉಪಯೋಗ ಬೋರುಂಡು ಈ ಸ್ವರ್ಣಾರತಿ ಪನ್ಪುನ ಪರಿಕಲ್ಪನೆ ದಾಯಗೋಸ್ಕರ ಮಲ್ಪೋಡು ಪನ್ಪುನ ಐತ ಬಗೆಟ್ಟಿ ಇನಿತ ದಿಕ್ಸೂಚಿ ಭಾಷಣಗಾರರಾದ ಬೈದನಂಚಿನ ವೆಂಕಟ ರಮಣ ಪ್ರಸಾದ್ ವಿಕೆ ಮೆರೆಗಿಲ ಸೇರಿದಂಚಿನ ಮಾತಿನ ಬರವಾದ ಕಾರ್ಯಕ್ರಮಕ್ಕೆ ಮೋಕೆಡೆ ಎತ್ಕೊಂಡೊಂದಿಲ್ಲ ಮೇರೆಗೆ ಸುರೇಶ್ ನಾಯಕ್ ಮೇರೆ ಬತ್ತದ ಗೌರವದ ಶಾಲ್ನ ಪಾಡ್ದು ಮೋಕೆಡೆ ಎತ್ಕೊಂಡು ಬಂದು ಭಿನ್ನಾಯನ ಮಲ್ತೊಂದಿಲ್ಲ ಬಂದುಲ ಈ ಕಾರ್ಯಕ್ರಮಕ್ಕೂ ಮುಡಾರು ಮಾಳ ಗ್ರಾಮದ ಮಸ್ತ್ ಜನ ಸಹಕಾರನು ಕೊಡ್ತಾರೆ ಇನ್ನಿತ ಈ ಕಾರ್ಯಕ್ರಮಕ್ಕೂ ಮುಡಾರು ಗ್ರಾಮ ಪಂಚಾಯತದ ಪ್ರಥಮ ಪ್ರಜೆ ಇಪ್ಪು ಅತನ ಮಾಳ ಗ್ರಾಮ ಪಂಚಾಯತ್ ಪ್ರಥಮ ಪ್ರಜೆ ಇನ್ನಿತ ಈ ಕಾರ್ಯಕ್ರಮಡು ಪಾಲ್ಪಡುತ್ತಾರೆ ನಿಖಿಲೆಲ್ಲ ಈ ಪೊರ್ತುಡು ಗುರುತಿಸ ಒಂದು ರಡ್ಡ ಗ್ರಾಮದ ಸ್ವರ್ಣಾಭಿಮಾನಿ ಬಂಧುಲೆಲ್ಲ ಇನ್ನಿತ್ತ ಈ ಕಾರ್ಯಕ್ರಮ ಈತ ಪೊರ್ಲುಡು ನಡಪುಡುಂದಾಂಡ ಮೂಜಿ ಗಂಟದ ಬರ್ಸ ಬತ್ತನಿಂದಾಂಡಲಿ ಕೂಡ ಅವೇನು ಕೂಡ ಜೋಡಣೆ ಮಲ್ತನಂಚಿನ ಮಾತ ಭಗವತ್ ಭಕ್ತ ಬಂಧುಲೆಗೆ ಸ್ವರ್ಣಾಭಿಮಾನಿ ಬಂಧುಲೆಗೆ ಮಾತ ಮಾಧ್ಯಮ ಮಿತ್ರರಿಗೆ ಒಂಜೆ ಪಾತ್ರೋಡು ಈ ಕಾರ್ಯಕ್ರಮ ಸ್ವಾಗತನ ಬಯಕೊಂದು ಇನ್ನಿತ ಎನ್ನ ಸ್ವಾಗತ ಭಾಷಣಗೂ ಮುಗಿತಾ ಚುಕ್ಕೆಂದಿ ಒಂದಲ್ಲೇ ಸೊಲ್ಮೇಲು ಬಂಧುಗಳೇ ಒಂದಷ್ಟು ರಿಕ್ವೆಸ್ಟಲ್ಲಿ ಏನು ಡಿಸ್ಟರ್ಬ್ ಆಯ್ತಾ ಏನಿಲ್ಲ ಅದು ಹೋಗುತ್ತೆ ಅಮ್ಮ ದಯವಿಟ್ಟು ಅದು ಹೋಗುತ್ತೆ ಅದರಷ್ಟಕ್ಕೆ ಹೋಗುತ್ತೆ ಅದರೊಟ್ಟಿಗೆ ಇರಲಿಕ್ಕೆ ನಾವು ಬಂದಿರೋದು ಹೌದು ನೀವು ಗಲಾಟೆ ಮಾಡಿದರೆ ಮತ್ತೆ ನಿಮ್ಮ ಕಡೆನೇ ಬರುತ್ತಂತೆ ರವೀಂದ್ರ ಸರ್ ಹೇಳ್ತಾ ಇದ್ದಾರೆ ಬಂಧುಗಳೇ ನಾನು ಪ್ರಾರಂಭದ ನುಡಿಯನ್ನು ಹೇಳಿದೆ ಸರ್ವೋದಯ ಯುವಕ ಮಂಡಲದಲ್ಲಿ ಯಾರೆಲ್ಲ ತಮ್ಮ ಪಾತ್ರವನ್ನು ತೋರ್ಪಡಿಸ್ತಾರೆ ಭವಿಷ್ಯದಲ್ಲಿ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ ಅಂತೇಳಿ ದೊಡ್ಡ ಉದಾಹರಣೆ ಅಂತೇಳಿ ಹೇಳಲಿಕ್ಕೆ ಇವತ್ತು ತನ್ನ ಬದುಕಿನೊಟ್ಟಿಗೆ ಕಡಾರಿಯನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲದ ನಂಟನ್ನು ಮಾಡಿ ನನ್ನ ಹೆಸರು ಕೇಳಿದರೆ ನಾಗೇಶ ಮಾತ್ರ ಎಲ್ಲಿಯವ ಅಂತ ಮತ್ತೊಂದು ಪ್ರಶ್ನೆ ಉಂಟು. ಆದರೆ ರವೀಂದ್ರ ಪ್ರಭುಗಳ ಬಗ್ಗೆ ಅವರ ಹೆಸರು ಕೇಳಿದಾಗ ಎಲ್ಲಿಯವರು ಅಂತ ಕೇಳಲಿಕ್ಕೆ ಇಲ್ಲ. ಕಡಾರಿ ರವೀಂದ್ರ ಪ್ರಭು ಅಂತ ಆ ಹೆಸರೇ ಆ ಊರನ್ನು ಕೊಂಡೋಗ್ತಾ ಇರುತ್ತೆ. ಇಂಥ ಅಭಿಮಾನ ಇರುವವರು ಇವತ್ತು ಎಷ್ಟು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಅನ್ನಲಿಕ್ಕೆ ಕಳೆದ 47 ವರ್ಷಗಳ ಹಿಂದೆ ಕಟ್ಟಿ ಬೆಳೆಸಿದ ಈ ಸರ್ವೋದಯ ಯುವಕ ಮಂಡಲದ ಪ್ರಾರಂಭದ ಕಾರ್ಯದರ್ಶಿ ಮಾಸ್ಟ್ರೆ ಅದನ್ನು ಮತ್ತೆ ಮತ್ತೆ ಉಲ್ಲೇಖ ಮಾಡಿ ಅಂತೇಳಿ ನಿನ್ನೆ ಸಂಜೆ ಪುನಃ ಸಂಘಟಕರು ನನ್ನನ್ನು ಎಚ್ಚರ ಮಾಡಿದ್ದಾರೆ. ಅಂಥ ಒಬ್ಬ ಅದಮ್ಯ ಚೇತನ ಸಹಕಾರ ರತ್ನ ಅನ್ನುವಂಥ ಅತ್ಯುನ್ನತ ಒಂದು ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ನಮ್ಮೂರಿನ, ನಮ್ಮ ಕಡಾರಿಯ, ನಮ್ಮ ಮಾಳಮುಡಾರಿನ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರವೀಂದ್ರ ಪ್ರಭುಗಳನ್ನು ಇಂಥ ಪುಣ್ಯ ಪರ್ವ ಕಾಲದಲ್ಲಿ ಸ್ವರ್ಣಾರತಿಯ ಈ ಸ್ವರ್ಣೆಯ ತಟದಲ್ಲಿ ಅವರನ್ನು ಗೌರವಿಸಬೇಕು ಅಂತೇಳಿ ತುಂಬ ಅಭಿಮಾನದಿಂದ ವೇದಿಕೆ ಗಣ್ಯರನ್ನು ವಿನಂತಿಸ್ತಾ ಸರಿನಾ ವೇದಿಕೆ ಮುಂಭಾಗಕ್ಕೆ ಬನ್ನಿ.
ಅಮ್ಮ ಒಳ್ಳೆಯರಾ? ಅಮ್ಮ ಅಮ್ಮ ಎನ್ನ ಅಮ್ಮ ಅನ್ನ ಅಮ್ಮ ಬರಾಡಿಗೆ ಬಲೆಮ್ಮ ಬಹಳ ಪ್ರೀತಿಯಿಂದ ತಾಯಿಯನ್ನೇ ಕರ್ಕೊಳ್ತಾ ಇದ್ದಾರೆ. ನೋಡಿ ಎಂಥ ಸೌಭಾಗ್ಯ ನೋಡಿ. ಕಡಾರಿಯ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಇದೇ ನದಿ ತಟದಲ್ಲಿ ಆಟ ಆಡಿ ಓಡಾಡಿ ಬೆಳೆದು ಶಾಲೆಯಲ್ಲಿ ಕಲಿತು ಮುಂದೆ ಎತ್ತರದ ವಿದ್ಯಾಭ್ಯಾಸದೊಂದಿಗೆ ತನ್ನ ಬದುಕನ್ನು ಕಾರ್ಕಳದ ಅಂಗಳದಲ್ಲಿ ಪಸರಿಸಿ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ರವೀಂದ್ರ ಪ್ರಭುಗಳು ಇವತ್ತು ಸಮ್ಮಾನ ಪಡಿತಾ ಇದ್ದಾರೆ. ಯಾರೊಟ್ಟಿಗೆ ಕೇಳಿದರೆ ಜೋರಾದ ಚಪ್ಪಾಳೆ ಅವರ ಅಮ್ಮನೊಟ್ಟಿಗೆ ಅಂತ ಹೇಳಲಿಕ್ಕೆ ನನಗಂತೂ ಹೆಮ್ಮೆ ಆಗ್ತದೆ, ಖುಷಿ ಆಗ್ತದೆ. ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದು ಬೇಕು ಅಂತೇಳಿ ಹೇಳ್ತಾ ರವೀಂದ್ರ ಪ್ರಭುಗಳ ಬಗ್ಗೆ ಹೇಳಲಿಕ್ಕೆ ನಿಂತರೆ ಗಂಟೆಗಟ್ಟಲೆ ಹೇಳ್ಬೋದು. ಆದರೆ ಆ ಪುಣ್ಯಾತ್ಮ ಇವತ್ತು ರಾಜ ಸಾರಸ್ವತ ಬ್ಯಾಂಕ್ ಅನ್ನುವಂಥ ಒಂದು ಕೋಆಪರೇಟಿವ್ ಸೊಸೈಟಿಯ ಮೂಲಕ ಆ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ ಅದು ಅನನ್ಯವಾಗಿರ್ತಕ್ಕಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿವತ್ತು ನಮ್ಮೂರಿನ, ನಮ್ಮ ಕಡಾರಿಯ, ನಮ್ಮ ಮಾಳದ, ನಮ್ಮ ಮುಡಾರಿನ ಹೆಮ್ಮೆಯ ಸುಪುತ್ರ ಅಂತೇಳಿ ಭಾಳ ಪ್ರೀತಿಯಿಂದ ಭಾಳ ಅಭಿಮಾನದಿಂದ ಕೊಂಡಾಡ್ತಾ ಇವತ್ತು ಇಡೀ ಊರಿನ ಪರವಾಗಿ ಹುಟ್ಟೂರ ಸಮ್ಮಾನವನ್ನು ನಮ್ಮ ಹೆಮ್ಮೆಯ ಸರ್ವೋದಯ ಯುವಕ ಮಂಡಲ ಹಾಗೆ ಸರ್ವೋದಯ ಮಹಿಳಾ ಮಂಡಲ ಹಾಗೂ ಸ್ವರ್ಣಾರತಿ ಬಳಗದ ಮೂಲಕ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ಸಾಕ್ಷೀಕರಿಸಿಕೊಂಡು ರವೀಂದ್ರ ಪ್ರಭುಗಳೇ ಭಾಳ ಪ್ರೀತಿಯಿಂದ ಭಾಳ ಅಭಿಮಾನದಿಂದ ಕಡಾರಿ ರವೀಂದ್ರ ಪ್ರಭುಗಳನ್ನು ತನ್ನ ತಾಯಿಯೊಟ್ಟಿಗೆ ಕೂರಿಸಿ ಗೌರವಿಸ್ತಕ್ಕಂಥ ಈ ಪುಣ್ಯ ಅವಸರದ ಈ ಗಳಿಗೆ ಎಲ್ಲರ ಚಪ್ಪಾಳೆಯೊಂದಿಗೆ ಅವರ ಬಾಳು ಬಂಗಾರ ಆಗಲಿ, ಇನ್ನಷ್ಟು ಕೀರ್ತಿ ಅವರ ಪಾಲಿಗೆ ಬರಲಿ, ಸಾಕಾರ ರತ್ನದಂಥ ಇನ್ನೂ ದೊಡ್ಡ ಕೀರ್ತಿಗಳು ಅವರಿಗೆ ಲಭಿಸಲಿ ಅಂತೇಳಿ ಕ್ಷೇತ್ರದ ಶಾಸಕರ ಉಪಸ್ಥಿತಿಯಲ್ಲಿ ಪ್ರೀತಿಯಿಂದ ಗೌರವಿಸಿದ್ದೇವೆ. ಪಶ್ಚಿಮ ಘಟ್ಟದ ತಪ್ಪಲು ಸ್ವರ್ಣೆಯ ಈ ಅಂಗಳದಲ್ಲಿ ಹಬ್ಬ ತುಂಬ ಖುಷಿಯಾಗಿದೆ. ಇದೇ ಹೊತ್ತಲ್ಲಿ ಎಸ್ ಸರ್, ಎಸ್ ತಂಗಿ ಹೇಳ್ತಾ ಇದ್ದಾರೆ, ಸರ್ ಹೇಳಿ ಮಗಳು ಮತ್ತೆ ಅಳಿಯ ಅಂತ. ಆ ಖುಷಿಯೇ ಖುಷಿ. ಬನ್ನಿ ಮಾಧವಿಯವರು ಇಲ್ಲಿ ಬಂದು ನಿಂತ್ಕೊಳ್ಳಿ, ಒಂದು ಫೋಟೋಗೆ ಬನ್ನಿ, ಬೇಗ ಬನ್ನಿ, ಓಡಿ ಬನ್ನಿ. ಈ ಭಾಗ್ಯ ಅಮ್ಮ, ಮಗ, ಮಗಳು, ಮೊಮ್ಮಗಳು, ತಾಯಿ ಎಷ್ಟು ಖುಷಿಯಾಗತ್ತೆ ನೋಡಿ. ಮೊಮ್ಮಗಳ ಗಂಡ ಯಬ್ಬ ಅದ್ಭುತ. ಇದೀಗ ಇದೇ ವೇದಿಕೆಯಲ್ಲಿ ಭಾಳ ಖುಷಿಯಲ್ಲಿ ಇಡೀ ಸರ್ವೋದಯ ಯುವಕ ಮಂಡಲದ ಅತಿ ಅಭಿಮಾನದ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ನಮ್ಮ ಶ್ರೀಮತಿ ಜಯಂತಿ ಹಾಗೆ ಶ್ರೀ ಸದಾಶಿವ ಸಾಲಿಯಾನ್ ಇವರನ್ನು ವಿನಂತಿಸ್ತಾ ಇದ್ದೇನೆ. ಪ್ಲೀಸ್, ಸಮ್ಮಾನ ಅಲ್ಲ, ಗೌರವ ಸರ್ ಇದು. ಪ್ಲೀಸ್ 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 ಇಜ್ಜಿ ಬರಡು ಜಯಂತಕ್ಕ, ವಿನಯಮ್ಮ ಕಳಿಸಿಕೊಡಿ, ಅತ್ತಿಗೆಯಲ್ಲಿದ್ದಾರೆ ಕಳಿಸಿಕೊಡಿ. ಬಲೆಮ್ಮ, ಹುಟ್ಟೂರು, ತನ್ನೂರು, ತನ್ನನ್ನು ಬೆಳೆಸಿದ ಊರು, ತನ್ನನ್ನು ಕೊಂಡಾಡಿದ ಊರು ಅಂಥೇಳಿ ಯಾವತ್ತೂ ಅದು ಸಾಮಾಜಿಕ ಕ್ಷೇತ್ರ ಇರಲಿ, ಶೈಕ್ಷಣಿಕ ಕ್ಷೇತ್ರ ಇರಲಿ ಅಥವಾ ತನ್ನೂರಿನವರು ಯಾರಾದರೂ ಬಂಧುಗಳು ಏನೇ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ಸದಾಶಿವಣ್ಣ ಅಂತ ಹೇಳಿದ ತಕ್ಷಣ ಆ ಹೆಸರೇ ಹಾಗೆ ಸದಾಶಿವ, ಅದಕ್ಕೆ ಜೊತೆಯಾದವರು ಜಯಂತಿ. ಇನ್ನು ಕೇಳಲಿಕ್ಕುಂಟ ಅದ್ಭುತವಾಗಿರ್ತಕ್ಕಂಥ ಒಂದು ಜೋಡಿ ಇಡೀ ಊರಿನ ಎಲ್ಲ ಕೆಲಸಗಳಿಗೆ ತಮ್ಮ ಕೊಡುಗೆಯನ್ನು ಕೊಡೋದ್ರ ಮೂಲಕ ದೂರದ ಪೂನಾದಲ್ಲಿ ಇವತ್ತು ಖುಷ್ಬು ರೆಸ್ಟೋರೆಂಟ್ ಅನ್ನುವಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇವತ್ತು ತನ್ನೂರಿನಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ತನ್ನ ತಂಗಿಯಾಗಿರ್ತಕ್ಕಂಥ ವಿನಯ ಅವರ ಮೂಲಕ ಎಲ್ಲ ಸೇವೆಗಳಿಗೂ ತನ್ನ ಕಾಣಿಕೆಯನ್ನು ಕೊಡ್ತಾ ಯಾವತ್ತೂ ತನ್ನ ಮಾವ ಸಾದಣ್ಣನನ್ನು ಅವರು ಮರೆತದ್ದಿಲ್ಲ. ಎಲ್ಲದರಲ್ಲಿ ಕೂಡ ಜಯಣ್ಣ, ಸಾದಣ್ಣ, ಇಡೀ ಗೋಳಿದಡಿಯ ಬಳಗ ಅವರೊಟ್ಟಿಗೆ ಇದ್ದು ಈ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸ್ತಾ ಇದೆ. ಸದಾಶಿವಣ್ಣ, ಎತ್ತರದ ಗೌರವ ಇನ್ನಷ್ಟು ಸಿಗಲಿ, ನಿಮ್ಮ ಬಾಳು ಬಂಗಾರ ಆಗಲಿ, ನಿಮ್ಮ ಮಕ್ಕಳ ಕಾರ್ಯಕ್ಷೇತ್ರದಲ್ಲಿ ಕೂಡ ನಿಮಗೆ ಯಶಸ್ಸಾಗಲಿ ಅಂತೇಳಿ ಭಾವಿಸ್ತಾ ಇದ್ದೇನೆ. ಈ ಸ್ವರ್ಣಾರತಿಯ ಶುಭ ಅವಸರದಲ್ಲಿ 2 ದೊಡ್ಡ ಆಸ್ತಿಗಳನ್ನು ಗೌರವಿಸಿದ್ದೇವೆ. ಇದು ನಿರಂತರವಾಗಿ ಪ್ರತಿ ವರ್ಷ ಪಡೆಯುವಂಥ ಭಾಗ್ಯ ಇಲ್ಲಿ ಸಭೆಯಲ್ಲೇ ಇದ್ದ 1000 ಜನರಿಗಿದೆ. ಎಲ್ರಿಗೂ ಆ ಭಾಗ್ಯ ಸಿಗಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥಿಸ್ತಾ, ಶಾಸಕರು ಅಂದ ತಕ್ಷಣ 100 ಕಾರ್ಯಕ್ರಮಗಳು. ನಾವು ಹೇಗೆ ಕಾಯ್ತಾ ಇರ್ತೀವಿ ಹಾಗೆ ಸರ್ 2-3 ನಿಮಿಷ ಗಾಡಿಯನ್ನು ನಿಲ್ಲಿಸಿ ಮೆರವಣಿಗೆಗೆ ಶಾಸಕರು ನೋಡಲೇಬೇಕು ಅಂತೇಳಿ ಆ ಇಡೀ ಬಳಗ ಆಸೆಪಟ್ಟು ಆ ಮೆರವಣಿಗೆಯನ್ನು ಶಾಸಕರಿಗೆ ತೋರಿಸಿರೋದು. ಸರ್, ನಿಮ್ಮ ನಿಜವಾದ ಆಶಯ ಪ್ರಕೃತಿ ಪ್ರೇಮಿ, ಸಾಮಾಜಿಕ ಕಾಳಜಿ, ಅಭಿವೃದ್ಧಿಯ ಹರಿಕಾರ,
ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಕೊಡ್ತಾ ಇರ್ತಕ್ಕಂಥ ಈ ಜಲಧಾರೆಯನ್ನು ಉಳಿಸ್ತಕ್ಕಂಥ ಅದ್ಭುತ ಚಿಂತನೆಗೆ ನಾವೆಲ್ಲ ಮನಸ್ಸೋತಿದ್ದೇವೆ. ಈ ತಾಯಿ ಉಳಿದ್ರೆ ನಾವೆಲ್ಲ ಉಳಿದಾಗೆ. ಇಂಥ ಕಾರ್ಯಕ್ಕೆ ಇಷ್ಟು ದೊಡ್ಡ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯ ಬರೀ ಸಭಾ ಕಾರ್ಯಕ್ರಮ ಅಥವಾ ದೀಪಾರತಿಗೆ ಮೀಸಲಾಗದೆ ಮನಸ್ಸುಗಳಲ್ಲಿ ಇರಬೇಕು ಅನ್ನುವ ಆಶಯಕ್ಕೆ ನೀವು ಸಾಕ್ಷಿ ಆಗ್ತಾ ಇದ್ದೀರಿ. ನಿಮ್ಮ ಮಾತುಗಳಿಗಾಗಿ ವೇದಿಕೆ ಸರ್. ಸ್ವರ್ಣಾರತಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಹಿರಿಯರಾದಂತಹ ಕಡಾರಿ ರವೀಂದ್ರ ಪ್ರಭುಗಳೇ, ಭಾಗ್ಯನವನ್ನು ಸಮರ್ಪಣೆ ಮಾಡಿದಂತಹ ಸದಾಶಿವ ಸಾಲಿಯಾನ್ ದಂಪತಿಗಳೇ, ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೋಸ್ಕರ ಬಂದಂಥ ವೆಂಕಟರಮಣ ಪ್ರಸಾದ್ರೇ, ಸರ್ವೋದಯ ಯುವಕ ಮಂಡಲದ ಗೌರವಾನ್ವಿತ ಅಧ್ಯಕ್ಷರೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ 6 ವರ್ಷಗಳಿಂದ ಅತ್ಯಂತ ಭಾವನಾತ್ಮಕವಾಗಿ ಈ ಸ್ವರ್ಣಾರತಿಯ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಸರ್ವೋದಯ ಯುವಕ ಮಂಡಲದ ನೇತೃತ್ವದಲ್ಲಿ ನಡೀತಾ ಇದೆ. ಒಂದು ವಿಶೇಷವಾದಂಥ ಪರಿಕಲ್ಪನೆ ಇದು. ಬಹುಶಃ ನಮ್ಮ ತಾಲೂಕಿನಲ್ಲಿ ಈ ರೀತಿ ಸ್ವರ್ಣಾರತಿಯ ಕಾರ್ಯಕ್ರಮಗಳು ಇದೊಂದೇ ಕಡಾರಿಯಲ್ಲೇ ನಡೀತಾ ಇರೋದು, ಬೇರೆ ಎಲ್ಲೂ ಕೂಡ ಈ ರೀತಿ ನಡೀತಾ ಇಲ್ಲ. ಆ ರೀತಿಯಾದಂಥ ಒಂದು ಪರಿಕಲ್ಪನೆಯನ್ನು, ಉತ್ಸಾಹವನ್ನು, ಭಾವನೆಗಳನ್ನು ಇಟ್ಟುಕೊಂಡು ಸರ್ವೋದಯ ಯುವಕ ಮಂಡಳದ ಎಲ್ಲ ಪದಾಧಿಕಾರಿಗಳು ನಿಷ್ಠೆಯಿಂದ ಈ ಕಾರ್ಯವನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ. ಇವತ್ತು ಉತ್ತರ ಭಾರತದಲ್ಲಿ ಗಂಗಾರತಿಯ ಒಂದು ವಿಶೇಷವಾದಂಥ ಪರಿಕಲ್ಪನೆ ಇದೆ. ಈ ರೀತಿ ಪ್ರಕೃತಿಯನ್ನು ಪ್ರೀತಿಸುವಂಥದ್ದು, ಪ್ರಕೃತಿಯನ್ನು ಪೂಜಿಸುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಮಾತ್ರ. ನಾವು ನೆಲ, ಜಲ, ಪ್ರಕೃತಿಯನ್ನು ಪೂಜಿಸ್ಕೊಂಡು ಬಂದಂಥ ಸಮಾಜ. ನಮ್ಮ ಹಿರಿಯರು ಅವೆಲ್ಲವನ್ನು ಕೂಡ ನಮಗೆ ಹೇಳಿಕೊಟ್ಟಿದ್ರು. ಆಧುನಿಕತೆಗಳು ಜಾಸ್ತಿ ಆದಂತೆ ನಮಗೆ ಅವೆಲ್ಲವೂ ಕೂಡ ನಿಧಾನವಾಗಿ ಮರಿತಾ ಹೋಗಿರ್ಬೋದು. ಆದರೆ ಪ್ರಾಕೃತಿಕ ಸಂಗತಿಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಪೂಜಿಸ್ತಾ ಬಂದಿದೀವೋ ಆ ಎಲ್ಲ ಸಂದರ್ಭದಲ್ಲಿ ಪ್ರಕೃತಿ ನಮ್ಮನ್ನು ಕಾಪಾಡ್ಕೊಳ್ತಾ ಬಂದಿದೆ. ಇವತ್ತು ಬೆಳಿಗ್ಗೆಯ ಉದಯವಾಣಿ ಪತ್ರಿಕೆಯನ್ನು ನೋಡಿದರೆ ನಿಮಗೆ ಗೊತ್ತಾಗತ್ತೆ, ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಆಗಿದ್ರೂ ಕೂಡ ನದಿಗಳಲ್ಲಿ ನೀರಿನ ಹರಿವು ಕಡಿಮೆ ಆಗಿದೆ ಎನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಪ್ರಕೃತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬದಲಾವಣೆಗಳನ್ನು ಕಾಣ್ತಾ ಇರುವಂಥ ಸಂದರ್ಭದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ಪೂಜನೀಯ ಭಾವನೆಗಳನ್ನು ಇಟ್ಟುಕೊಂಡು ಪರಿಸರವನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ನೀರಿನ ಸಂರಕ್ಷಣೆ, ನೀರಿನ ಸದ್ಬಳಕೆ, ನೀರಿನ ಮಿತ ಬಳಕೆ ಇವೆಲ್ಲವೂ ಕೂಡ ನಾಗರಿಕ ಸಮಾಜದ್ದು ಬಹಳ ದೊಡ್ಡ ಪ್ರಮಾಣದ ಕರ್ತವ್ಯ ಇದೆ. ನಮ್ಮ ತಾಲೂಕಿನಲ್ಲಿ ನೀರಿನ ಅಂತರ್ಜಲವನ್ನು ಜಾಸ್ತಿ ಮಾಡಬೇಕು ಅನ್ನುವ ಕಾರಣಕ್ಕೆ 250ಕ್ಕೂ ಹೆಚ್ಚು ಕಿಂಡಿ ಅಣೆಕಟ್ಟುಗಳನ್ನು ಮಾಡಿ ಈ ರೀತಿ ನೀರಿನ ಸಂಗ್ರಹಣೆಯನ್ನು ಇಡೀ ತಾಲೂಕಿನಾದ್ಯಂತ ನಾವು ಮಾಡ್ತಾ ಬಂದಿದ್ದೇವೆ. ಕೆರೆಯ ಸಂರಕ್ಷಣೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬಂದಿದ್ದೇವೆ. ಅಂದರೆ ತನ್ಮೂಲಕ ಇಡೀ ಸಮಾಜ ಅದರ ಮೇಲೆ ಅವಲಂಬಿತ ಆಗಿದೆ. ಸಮಾಜ ನೀರನ್ನು ಇಲ್ಲದೆ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ನೀರನ್ನು ನಮ್ಮ ಪೂರ್ವಜರು ಗಂಗೆ ಅಂತೇಳಿ ಅದನ್ನು ಪೂಜಿಸ್ಕೊಳ್ತಾ ಬಂದಿದ್ದರ ಪರಿಣಾಮವಾಗಿ ಇವತ್ತು ಪೀಳಿಗೆಯಿಂದ ಪೀಳಿಗೆಗೆ ಅದನ್ನು ಹಸ್ತಾಂತರಿಸುವಂಥ ಕೆಲಸವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಬಹುಶಃ ಎಲ್ಲ ಭಾವನಾತ್ಮಕ ಸಂಗತಿಗಳನ್ನು ವೆಂಕಟರಮಣ ಪ್ರಸಾದರು ನಮಗೆ ಹೇಳೋರಿದ್ದಾರೆ. ನಾವೆಲ್ಲರೂ ಕೂಡ ಅವಕಾಶ ಸಿಕ್ಕರೆ ಕಾಶಿಯಲ್ಲಿ ನಡೆಯುವಂಥ ಗಂಗಾರತಿಯನ್ನು ಒಂದ್ಸರಿ ತುಂಬ್ಕೋಬೇಕು. ಟಿ ವಿಗಳಲ್ಲಿ, ವಿಡಿಯೋಗಳಲ್ಲಿ ನೋಡಿರ್ಬೋದು. ಆದರೆ ಒಂದ್ಸರಿ ಯಾರ್ಯಾರಿಗೆ ಶಕ್ತಿ ಇದೆಯೋ ನಾವೆಲ್ಲರೂ ಕೂಡ ಗಂಗಾರತಿಯನ್ನು ನೋಡಲಿಕ್ಕೆ ಕಾಶಿಗೆ ಹೋದಾಗ ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ದೊಡ್ಡ ಪ್ರಮಾಣದ ಹಿರಿದು ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಾಗುತ್ತೆ. ಆ ಎಲ್ಲ ಅವಕಾಶಗಳು ಎಲ್ಲ ಮನೆಗಳಿಗೆ ಸಿಗಲಿ ಅಂತೇಳಿ ನಾನು ಆಶೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ಇವತ್ತು ಕಡಾರಿ ರವೀಂದ್ರ ಪ್ರಭುಗಳಿಗೆ ನಾವು ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಂಥ ಸಂದರ್ಭದಲ್ಲಿ ಸರ್ವೋದಯ ಯುವಕ ಮಂಡಳದ ಪರವಾಗಿ ನೀವು ಸನ್ಮಾನವನ್ನು ನೆರವೇರಿಸಿದಿರಿ. ಕಡಾರಿ ಅವರ ಮನೆಯೇ ನಂತರ ಗ್ರಾಮ ಆಯಿತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ರು. ಭಾಳ 47 ವರ್ಷಗಳ ಹಿಂದೆ ಈ ಸಂಘದ ಕಾರ್ಯದರ್ಶಿಯಾಗಿ ಇವತ್ತು ಇಡೀ ತಾಲೂಕಿನಲ್ಲಿ ರಾಜಾಪುರ ಸರಸ್ವತ ಸೊಸೈಟಿಯ ಮುಖಾಂತರ ಅತ್ಯಂತ ಚಿರಪರಿಚಿತರಾಗಿ 10 ಜನರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆರ್ಥಿಕ ಬೆಂಬಲವನ್ನು ಕೊಟ್ಟಂಥವರು ಮಾನ್ಯ ಕಡಾರಿ ರವೀಂದ್ರ ಪ್ರಭುಗಳು.
ಇವತ್ತವರಿಗೆ ಬೇರೆ ಬೇರೆ ಕಡೆಗಳಲ್ಲಿ 10 ಸನ್ಮಾನಗಳು ತಾಲೂಕಿನಾದ್ಯಂತ ನಡೆದಿದೆ. ಆದರೆ ಹುಟ್ಟೂರ ಸನ್ಮಾನ ಅವ್ರಿಗೆ ಭಾಳ ದೊಡ್ಡ ಪ್ರಮಾಣದ ಒಂದು ಸಂತೃಪ್ತಿಯನ್ನು ಕೊಟ್ಟಿರಬಹುದು ನಾನು ಅಂದ್ಕೊಳ್ತೇನೆ. ಯಾವತ್ತೂ ಕೂಡ ಅಷ್ಟೇ, ನಮ್ಮೂರಿನಲ್ಲಿ ನಮಗೆ ಪ್ರಮುಖರು ಗುರುತಿಸಿ ಸನ್ಮಾನ ಮಾಡುವಂಥದ್ದು ಉಳಿದೆಲ್ಲ ಸನ್ಮಾನಗಳಿಗಿಂತ ದೊಡ್ಡ ಹೆಗ್ಗುರುತು ಅಂತ ನಾನು ಅಂದ್ಕೊಳ್ತೇನೆ. ಆ ರೀತಿ ಕಡಾರಿ ರವೀಂದ್ರ ಪ್ರಭುಗಳು ಇವತ್ತು ಸಹಕಾರಿ ರತ್ನವನ್ನು ತೆಗೆದುಕೊಂಡು ಈ ರೀತಿ ಸ್ವರ್ಣಾರತಿಯ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರದು ಕೂಡ ಭಾಗ್ಯ ಅಂತ ನಾನು ಅಂದ್ಕೊಳ್ತಾ, ಮಾನ್ಯ ಸದಾಶಿವ ಸಾಲಿಯಾನರು ಈ ಕಾರ್ಯಕ್ರಮಕ್ಕೋಸ್ಕರ ಪೂನಾದಿಂದ ಬಂದಿದ್ದಾರೆ. ನಾಳೆ ಅಲ್ಲಿ ಚುನಾವಣೆ ನಡೀತಾ ಇದೆ, ನಾಳೆ ಓಟ್ ಹಾಕ್ಲಿಕ್ಕೋಸ್ಕರ ಅಲ್ಲಿಗೆ ಹೋಗಬೇಕು ಅವರು. ಆದರೆ ತನ್ನೂರಿನ ಕಾರ್ಯಕ್ರಮವನ್ನು ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೂರದ ಪೂನಾದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ಕೊಳ್ತಾ, ಸರ್ವೋದಯ ಯುವಕ ಮಂಡಳದ ಈ ಕಾರ್ಯ ಅತ್ಯಂತ ಮೆಚ್ಚುಗೆಗೆ ಪಾತ್ರ ಆಗಿರುವಂಥದ್ದು. ಇದು ಅತ್ಯಂತ ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯ ಜೊತೆಯಲ್ಲಿ ಭಾವನಾತ್ಮಕ ಸಂಬಂಧಗಳನ್ನು ಇಟ್ಟುಕೊಂಡು ಈ ಸ್ವರ್ಣಾರತಿಯ ಕಾರ್ಯಕ್ರಮ ನಡೀಲಿ, ಪರಿಸರದ ಜಾಗೃತಿ ನಮ್ಮೆಲ್ಲರ ಮನಸ್ಸಿನಲ್ಲಿ ನಡವಳಿಕೆಗಳಲ್ಲಿ ಬರಲಿ ಎನ್ನುವಂಥ ಆಶೆಯನ್ನು ವ್ಯಕ್ತ ಮಾಡ್ತಾ, ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಉಡುಪಿಗೆ ಬಂದಾಗ ಸಮಾಜವನ್ನು ಉದ್ದೇಶಿಸಿ 2 ಕರೆಯನ್ನು ಕೊಟ್ಟರು. ಮೊದಲನೇದು ಪರಿಸರದ ಸಂರಕ್ಷಣೆಗೋಸ್ಕರ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನಾವೆಲ್ಲರೂ ಕೂಡ ನೋಡೋಣ, ಪ್ರತಿ ವರ್ಷ ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಬೇಕು ಅನ್ನುವಂಥ ಕರೆಯನ್ನು ಕೊಡೋದ್ರ ಜೊತೆಯಲ್ಲಿ ಮತ್ತೊಂದು ಪ್ರಧಾನಮಂತ್ರಿಗಳು ಹೇಳಿದ್ದು, ಯಾವುದಾದ್ರು ಒಂದು ಐತಿಹಾಸಿಕ ಸ್ಥಳಕ್ಕೆ ಇಡೀ ಕುಟುಂಬ ಸಮೇತರಾಗಿ ನಾವು ಹೋಗಬೇಕು, ಪ್ರತಿ ವರ್ಷ ಒಂದೊಂದು ಐತಿಹಾಸಿಕ ಸ್ಥಳಗಳನ್ನು ನೋಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದರ ಹಿಂದೆ ಇಡೀ ಭಾರತವನ್ನು ತನ್ನ ಮುಂದೆ ಕಣ್ಮುಂದೆ ತಂದ್ಕೊಳ್ಬೇಕು ಅನ್ನುವಂಥ ಪರೋಕ್ಷವಾದಂಥ ಸಂದೇಶ ಪ್ರಧಾನಮಂತ್ರಿಗಳಿದೆ. ಆ ಕಾರ್ಯವನ್ನು ನಾವೆಲ್ಲ ಕುಟುಂಬದವರು ಕೂಡ ಒಂದೊಂದು ಐತಿಹಾಸಿಕ ಸ್ಥಳವನ್ನು ನಮ್ಮ ಜಿಲ್ಲೆದಿರ್ಬೋದು, ನಮ್ಮ ರಾಜ್ಯದಿರ್ಬೋದು, ಅಥವಾ ನಮ್ಮ ದೇಶದ ಬೇರೆ ಯಾವುದೇ ರಾಜ್ಯಗಳಿರ್ಬೋದು, ಆ ರೀತಿ ಅನುಕೂಲ ಇರುವಂಥವ್ರು ಹೊರ ರಾಜ್ಯಗಳಿಗೆ, ಸ್ವಲ್ಪ ಅನುಕೂಲ ಕಡಿಮೆ ಇದೆ ಎನ್ನುವಂಥವ್ರು ನಮ್ಮ ರಾಜ್ಯದ ಒಳಗೆ, ಕೆಲವರು ನಮ್ಮ ಜಿಲ್ಲೆಯ ಒಳಗೆ ಈ ರೀತಿ ಐತಿಹಾಸಿಕ ಸ್ಥಳಗಳನ್ನು ನೋಡೋದ್ರ ಮುಖಾಂತರ ನಮ್ಮ ಪರಂಪರೆಯ ಹಿರಿಮೆಯನ್ನು ಸ್ಮರಿಸಿಕೊಳ್ಳುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ. ತುಂಬ ಅಭಿಮಾನದ ಕರೆಗೆ ಅಕ್ಕರೆಯಿಂದ ಓಡೋಡಿ ಬಂದು ನಿಜವಾಗಿ ಈ ಕಾರ್ಯಕ್ರಮದ ಔಚಿತ್ಯ ಮತ್ತು ಮನೆಗಳಲ್ಲಿ ಇದರ ಹೇಗೆ ಅದನ್ನು ಆರಾಧಿಸಬೇಕು, ಒಟ್ಟೊಟ್ಟಿಗೆ ಅದನ್ನು ಹೇಗೆ ರೂಢಿಸ್ಕೋಬೇಕು ಅಂತೇಳಿ, ಗಂಗೆಗೆ ಪೂಜೆ ಮಾಡೋದು ಮಾತ್ರ ಅಲ್ಲ, ಅದಕ್ಕೊಂದು ಕಸ ಎಸೆಯೋದ್ರಿಂದ ನಿನ್ನ ಪೂಜೆ ಫಲಿತ ಆಗೋದಿಲ್ಲ, ಅದನ್ನು ಎಸೆಯದೇ ಇರುವುದೇ ದೊಡ್ಡ ಪುಣ್ಯ ಅನ್ನುವ ದಿಕ್ಕಿನಲ್ಲಿ ನಮ್ಮೆಲ್ಲರಿಗೊಂದು ಎಚ್ಚರಿಕೆ ಮಾತನ್ನು ಹೇಳೋದ್ರೊಂದಿಗೆ ಈ ಕಾರ್ಯಕ್ರಮಕ್ಕೆ ಸದಾ ಕೈ ಜೋಡಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಗೌರವಾನ್ವಿತ ಶಾಸಕರು, ಜೊತೆಗೆ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಈ ಕ್ಷೇತ್ರದ ಸುನಿಲ್ ಕುಮಾರ್ ಸರ್ ಅವರಿಗೆ ಮುಂದಿನ 5 ಕಾರ್ಯಕ್ರಮದ ಪಟ್ಟಿ ಹೇಳಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾಗಿದೆ, ಅಗತ್ಯ ಕಾರ್ಯಕ್ರಮಗಳು ಅಂತೇಳಿ. ಅದಕ್ಕೆ ಮುಂದುವರಿಲಿಕ್ಕಾಗಿ ಈ ವೇದಿಕೆಯಿಂದ ಅವರನ್ನು ತುಂಬ ಪ್ರೀತಿಯಿಂದ ಒಂದು ಪುಸ್ತಕದ ಕೊಡುಗೆಯನ್ನು ಕೊಡೋದ್ರ ಮೂಲಕ ಇವತ್ತಿನ ಈ ಕಾರ್ಯಕ್ರಮದ ನೆನಪು ಸದಾ ಇರಬೇಕು ಅನ್ನೋ ಆಶಯದಲ್ಲಿ ಅವರಿಗೆ ಪುಸ್ತಕದ ಒಂದು ಕೊಡುಗೆಯನ್ನು ಕೊಡೋದ್ರ ಮೂಲಕ ನೆನಪನ್ನು ಉಳಿಸ್ತಾ ಇದ್ದೀವಿ. ಸರ್, ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಹಳ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನಾನು ಕಾರ್ಯಕ್ರಮದ ಮಧ್ಯದಲ್ಲಿ ಮಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಮೇಶ್ ಪೂಜಾರಿ ಅವರನ್ನು ಗಮನಿಸ್ಕೊಂಡಿದ್ದೇನೆ. ಹಾಗೆ ಮುಡಾರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯವರು ಹಾಗೂ ಶ್ರುತಿ ಡಿ ಅಧಿಕಾರಿಯವರು, ರಾಮಮೋಹನ್ರವರು, ಪ್ರಶಾಂತ್ರವರು, ಈ ಭಾಗದ ಜನಪ್ರತಿನಿಧಿಗಳು, ಇವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತಾ, ಜೊತೆಗೆ ಭಾಳ ದೊಡ್ಡ ಸಂಸ್ಥೆಯ ಅಧ್ಯಕ್ಷನಾಗಿ ನ್ಯಾಯ ಒದಗಿಸ್ಕೊಟ್ಟಿರ್ತಕ್ಕಂಥ ಮಾಳ ಕೆರವಾಶೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಸರ್, ತಮ್ಮ ಇರುವಿಕೆಯನ್ನು ಗುರುತಿಸ್ಕೊಳ್ತಾ, ಎಲ್ಲ ಬಂಧುಗಳದ್ದು ಹೆಸರು ಹೇಳ್ತಿಲ್ಲ ಅಂತೇಳಿ ಅನ್ಯತಾ ಭಾವಿಸಬೇಡಿ, ನಿಮ್ಮೆಲ್ಲರ ಇರುವಿಕೆಯನ್ನು ಗೌರವಿಸ್ಕೊಳ್ತಾ, ಬಂಧುಗಳ ಈ ಕಾರ್ಯಕ್ರಮ ಒಂದು ಸಭಾ ಕಾರ್ಯಕ್ರಮವಾಗಿ, ಒಂದು ಆರತಿಯಾಗಿ, ಒಂದಷ್ಟು ಫೋಟೋ ಕ್ಲಿಕ್ಕಿಸ್ಕೊಂಡು ಒಂದು ಚಂದದ ಚಿತ್ರಣ ಕಣ್ಣಿಗೆ ತಗೊಂಡು ಅಷ್ಟಕ್ಕೆ ಮನೆಗೆ ಹೋಗಬಾರ್ದು. ಈ ಆಶಯ ನಮ್ಮ ಮನೆ ಮುಟ್ಟಬೇಕು, ಮನಸ್ಸುಗಳಿಗೆ ತಲುಪಬೇಕು. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ, 10 ಎಕರೆ ಆಸ್ತಿ ಮಾಡಿ ನೀರೇ ಇಲ್ಲದಿದ್ದರೆ ಆ ಬರಡು ಭೂಮಿಗೆ ಬೆಲೆ ಇರಲ್ಲ. 1 ಎಕರೆ ಆಸ್ತಿ ಮಾಡಿ ನೀರಾವರಿ ಇದ್ದರೆ ನಿಮ್ಗೆ 10 ಎಕರೆಗಿಂತ 10 ಎಕರೆ ಕೊಂಡ್ಕೊಳ್ಳಿಕ್ಕೆ ಆ ಮಗು ಬಲಿಷ್ಠ ಆಗ್ತಾನೆ. ಆ ರೀತಿ ಆಗಬೇಕು ಅಂತಾದರೆ ನನ್ನ ಪೀಳಿಗೆಗೆ ನಾನು ಏನನ್ನು ಉಳಿಸ್ಬೇಕು ಅನ್ನೋದಕ್ಕೆ ಇವತ್ತು ಸಾಕ್ಷಿ ಆಗ್ತಾ ಇದೆ ಈ ವೇದಿಕೆ. ವೆಂಕಟರಮಣ ಪ್ರಸಾದರ ಬಗ್ಗೆ ಒಬ್ಬ ಸಜ್ಜನ, ಒಬ್ಬ ಸಾತ್ವಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ನಾಡು ನುಡಿ ಜೊತೆಗೆ ಪ್ರಕೃತಿಯ ಆರಾಧಕರು ಅಂತೇಳಿ ಹತ್ತಿರದಿಂದ ಬಲ್ಲೆ. ನಾನು ಅತೀ ಸಮೀಪದ ಪರಿಚಯ ನನ್ನಲ್ಲುಂಟು ಅವ್ರದ್ದು. ಅವರು ಯಾವತ್ತೂ ಕೂಡ ಒಂದು ಪಾಲಿಟೆಕ್ನಿಕ್ ಕಾಲೇಜಿನ
ಮುಖ್ಯಸ್ಥರಾಗಿ ನಿಟ್ಟೆಯಲ್ಲಿದ್ದರೂ ಕೂಡ ಅವರ ಸಭ್ಯತೆ, ಆ ವಿನಯ ಅವರ ಹತ್ರ ಕಲಿಬೇಕು ಅಷ್ಟಿದೆ ಅಂಥ ಪುಣ್ಯಾತ್ಮ ಇವತ್ತು ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ನಿಮ್ಮ ಮುಂದೆ ಒಂದು 10 ನಿಮಿಷ ನಿರಂತರವಾಗಿ ಮಾತಾಡ್ತಾರೆ. ಎಲ್ಲರೂ ಆದಷ್ಟು ಸೈಲೆಂಟಾಗಿ, ಮೊಬೈಲ್ ಯಾವತ್ತೂ ಇರುತ್ತೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಶ್ರದ್ಧೆಯ ಹಿರಿಯರೇ, ಮಾತೆಯರೇ, ಪುಟಾಣಿ ಮಕ್ಕಳೇ ಮತ್ತು ನನ್ನೆಲ್ಲ ಸಹಕಾರಿ ಮಿತ್ರರೇ, ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನ ಪರವಾಗಿ, ನಮ್ಮ ಇಡೀ ಕಾರ್ಕಳದ ಪರವಾಗಿ ನಿಮಗೆ ಅನಂತ ಅಭಿನಂದನೆಗಳು. ಮೊದಲನೇದಾಗಿ ಯಾಕೆ ಮಾಡಿದ್ದೀವಿ ಅಂತ ಹೇಳೋದನ್ನು ಶಾಸಕರು ತುಂಬ ಸುಂದರವಾಗಿ ಹೇಳಿದ್ದಾರೆ. 6 ವರ್ಷದ ಹಿಂದೆ ಮಣಿಪಾಲದ ನಾರಾಯಣ ಶೆಣೈಯವರು ಈ ಪ್ರಸ್ತಾಪವನ್ನು ಮಾಡಿದಾಗ ಅದನ್ನು ಸ್ವರ್ಣ ನದಿಯ ಫಲಾನುಭವಿಗಳು ಎಲ್ಲರೂ ಸ್ವೀಕಾರ ಮಾಡಿದರು. ಎಲ್ಲ ಕಡೆಯಲ್ಲಿ ಸ್ವರ್ಣಾರತಿ ಆಯಿತು. ಕಡಾರಿಯಲ್ಲಿ ಮಾತ್ರ ಇದು ನಿರಂತರವಾಗಿದೆ. ಅದಕ್ಕೆ ನಿಮಗೆ ಮೊದಲನಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕೆ ನಾವು ಮಾಡಿದ್ವಿ, ನೀವು ಅಂತ ಹೇಳೋದು ತಪ್ಪಾಗ್ತದೆ, ನಾನು ಸೇರ್ಕೊಂಡಿದ್ದೀನಿ ಅದರಲ್ಲಿ. ನಾವು ಯಾಕೆ ಪೂಜೆಯನ್ನು ಮಾಡಿದ್ದೀವಿ ನೋಡಿ. ಪೂಜೆ ಬಹಳ ಸರಳವಾದ್ದು. ಆರತಿ ಎತ್ತಿದ್ದೀವಿ. ಯಾರಿಗೆ? ತಾಯಿಗೆ. ತಾಯಿ ಯಾರು? ಸ್ವರ್ಣನ ತಾಯಿ. ಈ ನದಿಯನ್ನು ನಾವು ತಾಯಿ ಅಂತ ನಾವು ಯಾವಾಗ ಸ್ವೀಕಾರ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಇದು ಹಿಂದಿನಲ್ಲೇ ಇದೆ, ನಮ್ಮ ಸಂಸ್ಕೃತಿ ಒಳಗಡೆ ಇದೆ. ಇದು ಯಾಕೆ ತಾಯಿ ಅಂತ ಸ್ವೀಕಾರ ಮಾಡಿದ್ದೀವಿ? ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ನೋಡಿ. ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಜಗತ್ತಿನಲ್ಲಿ ಬೇರೆ ಬೇರೆ ಜೀವರಾಶಿಗಳು ಗೊತ್ತುಂಟು. ಅದರಲ್ಲಿ ನಾವು ಮನುಷ್ಯರು, ನಮಗಿಂತ ಕೆಳಗಡೆ ಸ್ವಲ್ಪ ಇರುವಂಥದ್ದು ಈ ಪಕ್ಷಿಗಳು, ಪ್ರಾಣಿಗಳು. ಅದಕ್ಕಿಂತ ಕೆಳಗಡೆ ಹೋದರೆ ಈ ಹಾವುಗಳು, ಸರೀಸೃಪಗಳು. ಅದಕ್ಕಿಂತ ಕೆಳಗಡೆ ಹೋದರೆ ಕಪ್ಪೆಗಳು. ಇನ್ನು ಕೆಳಗಡೆ ಬಂದರೆ ಸಣ್ಣ ಸಣ್ಣ ಜೀವಿಗಳು. ಈ ಥರ ಎಲ್ಲ ಇದೆ. ವಿಕಾಸ ಅಂತ ಹೇಳ್ತೀವಿ ನಾವು ಇದಕ್ಕೆ. ನೋಡಿ, ಅಬ್ಸರ್ವ್ ಮಾಡಿ. ಆ ಎಲ್ಲ ಪ್ರಾಣಿಗಳಿಗೂ ಅವುಗಳಿಗೆ ನಮ್ಮ ಹಾಗೇನೆ, ನಾವು ಹಾಗೇನೆ ಪ್ರಾಣಿಗಳೇ. ಆದರೆ ನಮ್ಮಲ್ಲಿ ಮಾತ್ರ ಒಂದು ವಿಶೇಷವನ್ನು ಭಗವಂತ ಇಟ್ಟಿದ್ದಾನೆ. ಅದು ಏನು ಅಂತ ಹೇಳಿದರೆ ಯೋಚನೆ ಮಾಡುವಂಥ ಶಕ್ತಿ. ಆ ಯೋಚನೆ ಮಾಡುವ ಶಕ್ತಿ ನಮಗೆ ಮಾತ್ರ ಇದೆ. ಅದಕ್ಕೆ ನಾವು ಹೇಳ್ತೀವಿ, ಭಾರತ ಭೂಮಿಯಲ್ಲಿ, ಈ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟುವಂಥದ್ದು ಇದು ನಮ್ಮ ಶ್ರೇಷ್ಠ ಹಿಂದಿನ ಏನೋ ಒಂದು ಪುಣ್ಯದ ಫಲ. ಆ ಪುಣ್ಯದ ಫಲಕ್ಕೋಸ್ಕರ ನಾವು ಇಲ್ಲಿ ಮನುಷ್ಯರಾಗಿ ಹುಟ್ಟಿದ್ದೀವಿ. ಇನ್ನು ಮುಂದೆ ದೈವತ್ವಕ್ಕೆ ಏರಲಿಕ್ಕೆ ನಮಗೆ ಮಾತ್ರ ಅಧಿಕಾರ ಇರುವಂಥದ್ದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಒಂದು ಕೃತಜ್ಞತೆಯಿಂದ ನಾವು ಯಾಕೆ ಮಾಡ್ತೀವಿ ಅಂತ ಕೇಳಿದರೆ ಅದರ ಹಿಂದಿನ ಒಂದು ಸಣ್ಣ ಸರಳ ಸೂತ್ರವನ್ನು ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಸಣ್ಣ ಜೀವಿಗಳಾಗಿರುವಂಥ ಅಮೀಬಗಳು, ಅವುಗಳು ಹುಟ್ಟಿದ ತಕ್ಷಣ ಅವುಗಳ ಸಂತಾನೋತ್ಪತ್ತಿ ಹೇಗಾಗ್ತದೆ ಅಂತ ನೋಡಿದರೆ ಹುಟ್ಟಿದ ತಕ್ಷಣ 2 ಡಿವೈಡ್ ಆಗಿ ಹೋಗಿಬಿಡುತ್ತವೆ ಅತ್ಲಾಗಿತ್ಲಾಗಿ. ಅದಕ್ಕೆ ಮತ್ತೆ ಸಂಬಂಧ ಇರುವುದಿಲ್ಲ. ಇನ್ನೂ ಸ್ವಲ್ಪ ಮೇಲಕ್ಕೆ ಬಂದಾಗ ಈ ಕಪ್ಪೆಗಳು ಇವುಗಳೆಲ್ಲ ಮೊಟ್ಟೆ ಹಾಕ್ತವೆ, ಹೊರಟೋಗ್ತವೆ. ಆ ಮೊಟ್ಟೆ ಅದರಷ್ಟಕ್ಕೆ ಬಂದರೆ ಬಂತು, ಇಲ್ಲದ್ರೆ ಬಿತ್ತು. ಅವುಗಳಿಗೆ ಸಂಬಂಧವೇ ಇರುವುದಿಲ್ಲ. ಹಾವುಗಳಿಗೆ ಬಂದರೆ ಹಾವು ಇನ್ನು ಸ್ವಲ್ಪ ಮೇಲ್ಭಾಗದ್ದು. ಅದು ಏನು ಯೋಚನೆ ಮಾಡ್ತದೆ ಅಂತ ಹೇಳಿದರೆ ಅದರ ಮೊಟ್ಟೆಯನ್ನು ರಕ್ಷಣೆ ಮಾಡ್ತದೆ. ಅದು ರಕ್ಷಣೆ ಮಾಡುವಲ್ಲಿವರೆಗೂ ಅದು ಬುಸುಗುಡ್ತಾ ಇರ್ತದೆ. ಒಂದು ಸಲ ಯಾವಾಗ ಅದು ಮೊಟ್ಟೆಯನ್ನು ಹೊರಗೆ ಬರ್ತದೋ, ಆ ಹೊರಗೆ ಬಂದ ಮೇಲೆ ಮರಿ ಬೇರೆ, ಈ ತಾಯಿ ಬೇರೆ. ಅದಕ್ಕೆ ಸಂಬಂಧಗಳಿರುವುದಿಲ್ಲ. ಇನ್ನೂ ಸ್ವಲ್ಪ ಮೇಲಕ್ಕೆ ಬರುವ ಜಗತ್ತಿನ ಜೀವರಾಶಿಗಳಲ್ಲಿ ನಮ್ಮ ಹಕ್ಕಿಗಳು ಕಾಣುತ್ತವೆ ನಮಗೆ. ಈ ಹಕ್ಕಿಗಳು ಹೇಗಿದ್ದಾವೆ? ಮೊಟ್ಟೆ ಇಟ್ಟಿದ್ದಾವೆ, ಮರಿಗಳು ಮಾಡಿದ್ದಾವೆ, ಆ ಮರಿಗಳನ್ನು ಸಾಕ್ತವೆ. ಸಾಕಿದ ನಂತರ ಹಕ್ಕಿಯ ಯಾವಾಗ ಅದಕ್ಕೆ ರೆಕ್ಕೆ ಬರ್ತದೋ, ರೆಕ್ಕೆ ಬಂದ ಮೇಲೆ ತಾಯಿ ಬೇರೆ, ಮಗ ಬೇರೆ. ಯಾವುದಕ್ಕೂ ಸಂಬಂಧಗಳು ಇರುವುದಿಲ್ಲ ಹೆಚ್ಚು. ಅದಕ್ಕಿಂತ ಮೇಲೆ ಬರುವಂಥದ್ದು ಪ್ರಾಣಿಗಳು. ಆ ಪ್ರಾಣಿಗಳಲ್ಲಿ ನಾವು ಇದನ್ನು ಇನ್ನೂ ಒಂದು ವಿಶೇಷ ರೀತಿಯಲ್ಲಿ ಕಾಣ್ತೀವಿ. ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಮನುಷ್ಯ. ಯಾಕೆ ಗೊತ್ತುಂಟ? ಆ ಮನುಷ್ಯ ಯೋಚನಾ ಶಕ್ತಿಯಲ್ಲಿ ಅವನು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲ, ನಾನು ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ ನಂತರ ನನಗೆ ವರ್ಷ ಪೂರ್ತಿ ಹಾಲು ಕೊಟ್ಟಂತಹ ಅಮ್ಮ, ಅವಳದ್ದು ಹಾಲು ನಿಂತ ನಂತರ ನನಗೆ ಹಾಲು ಕೊಟ್ಟಂತಹ ದನ, ಅದು ನನ್ನ ಅಮ್ಮ. ಕೃತಜ್ಞತೆಯ ಭಾವ. ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಹೇಳ್ತಾನೆ, ನನ್ನ ಇಡೀ ಜೀವನಕ್ಕೆ ನನಗೆ ಆಧಾರ ಮಾಡಿಕೊಟ್ಟದ್ದು ಈ ನೀರು. ಆದ ಕಾರಣ ನೀರು ನನಗೆ ತಾಯಿ.
ಮೇಲೆ ನೋಡ್ತಾನೆ, ಅಲ್ಲಿ ಸೂರ್ಯ ಕಾಣ್ತಾನೆ, ಆ ಸೂರ್ಯ ಇಲ್ಲ ಇದ್ರೆ ಇನ್ಯಾವುದಿಲ್ಲ, ಅವನು ನನ್ನ ತಾಯಿ, ಅವನು ನನ್ನ ತಂದೆ. ಪ್ರಕೃತಿಯಲ್ಲಿ ಕಾಣುವಂಥ ಎಲ್ಲವನ್ನು ಕೂಡ ದೇವರ ಸ್ವರೂಪದಲ್ಲಿ ಅದನ್ನು ಯಾಕೆ ನೋಡ್ತಾನೆ ಅಂತ ಹೇಳಿದರೆ, ಅವನು ಕೃತಜ್ಞನಾಗಿ ನೋಡ್ತಾನೆ. ಹೌದಲ್ವಾ, ನನಗೆ ಇಷ್ಟೆಲ್ಲ ಕೊಟ್ಟಂತಹ ಈ ಭೂಮಿ ಇದು ನನ್ನ ಮಾತೃಭೂಮಿ, ತಾಯಿಯ ಶ್ರೇಷ್ಠ ಕಲ್ಪನೆ ಅಂತ ಹೇಳುವಂಥದ್ದು. ನಾವು ಇದನ್ನು ತಾಯಿಯ ರೂಪದಲ್ಲಿ ಯೋಚನೆ ಮಾಡ್ತಾನೆ. ಮಾತ್ರ ಅಲ್ಲ, ನಮ್ಮ ಕುಟುಂಬದಲ್ಲಿರುವಂಥ ತಾಯಿ, ನಮ್ಮ ಹೆತ್ತ ತಾಯಿ ಎಲ್ಲ ನಾನು ಗಿಟ್ಟ ಎಲ್ಲ ಗಟ್ಟಿಯಾದ ಮೇಲೂ ಕೂಡ ಅವಳಿಗೆ ಕೈಕಾಲು ಬಾರದಿರುವಂಥ ಸಮಯದಲ್ಲಿ ಅವಳನ್ನು ಶ್ರದ್ಧೆಯಿಂದ ನೋಡ್ಕೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ನನಗೆ ಜನ್ಮ ಕೊಟ್ಟ ತಾಯಿ, ಅವಳಿಗೆ ನಡಿಲಿಕ್ಕೆ ಆಗದಿದ್ದಾಗ ಅವನಿಗೆ ಸಹಕಾರ ಮಾಡ್ತಾನೆ. ಯಾಕೆಂದರೆ ಅದು ನನ್ನ ಕರ್ತವ್ಯ ಅಂತ. ಈ ಕರ್ತವ್ಯದ ಭಾವನೆಯನ್ನೇ ಕೃತಜ್ಞತೆ ಅಂತ ಹೇಳುವಂಥದ್ದು. ಆ ಕೃತಜ್ಞತೆಯಿಂದ ನಾವು ಇವತ್ತು ಈ ಭೂಮಿಗೆ, ಈ ನೀರಿಗೆ ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ. ಪೂಜೆಯ ಅರ್ಥನೂ ಅದೇನೆ, ಕೃತಜ್ಞತೆಯ ಸಮರ್ಪಣೆ ಅಂತ. ಎಲ್ಲದರಲ್ಲಿಯೂ ದೇವತ್ವವನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಅಂತ ಕೇಳಿದರೆ, ಆ ದೇವರು ಎಲ್ಲದರಲ್ಲಿ ಇದ್ದಾನೆ. ರುದ್ರ ಮಂತ್ರಗಳು ನಮಗೆಲ್ಲರಿಗೂ ಗೊತ್ತಿರಬಹುದು, ಕೆಲವು ಸಲ ಓದಿರ್ಬೋದು. ಅದರಲ್ಲಿ ನೋಡಿ, ಒಂದು ಒಳ್ಳೆಯ ವಾಕ್ಯ ಬರ್ತದೆ. ನಮೋ ನಾದ್ಯಾಯ ಚ ವೈಶಂತಾಯ ಚ ನಮಃ ಕೋಪ್ಯಾಯ ಚ ವಟ್ಯಾಯ ಚ ನಮೋ ವರ್ಷಾಯ ಚ ನಮೋ ಮೇಘ್ಯಾಯ ಚ ವಿದ್ಯುತ್ಯಾಯ ಚ ನಮ ಈಧ್ರಿಯಾಯ ಚ ತಪ್ಯಾಯ ಚ ನಮೋ ವಾತ್ಯಾಯ ಚ ರೇಷ್ಮಿಯಾಯ ಚ ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ ಅಂತ ಬರ್ತದೆ. ಇದರ ಅರ್ಥ ಏನು ಅಂತ ಹುಡುಕಿದರೆ ಅದರಲ್ಲಿ ಮೊದಲನೇ ಬರೋದು ನಾದ್ಯಾಯ, ನದಿ, ಆಮೇಲೆ ವೈಶಂತಾಯ, ಸರೋವರಗಳು. ಹೀಗೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ನಾವು ರುದ್ರನನ್ನು ನೋಡ್ತೀವಿ. ಪ್ರತಿಯೊಂದು ಕಡೆಯಲ್ಲಿಯೂ ದೇವರನ್ನು ನಾವು ನೋಡ್ತೀವಿ. ಆ ದೇವರ ಭಾವನೆ ನಮ್ಮ ಹತ್ರ ಇರುವಂಥದ್ದೇ ವಿಕಾಸದ ಲಕ್ಷಣ. ಪ್ರಪಂಚದಲ್ಲಿ ಇನ್ನು ಯಾವ ನಾಗರಿಕತೆಗೂ ಕೂಡ ನಮ್ಮಷ್ಟು ಈ ಒಂದು ಕೃತಜ್ಞತೆಯ ಭಾವನೆ ಇಲ್ಲ. ಎಲ್ಲರೂ ಅದನ್ನು ಉಪಯೋಗದ ದೃಷ್ಟಿಯಿಂದ ನೋಡ್ತಾರೆ. ನಾವು ಹಾಗಲ್ಲ, ನಾವು ಆಧ್ಯಾತ್ಮ ದೃಷ್ಟಿಯಿಂದ ನೋಡ್ತೀವಿ. ಅದಕ್ಕೆ ನಮಗೆ ತಾಯಿಯವರು, ಆ ತಾಯಿಗೆ ನಮಗನಾಗಿ ನನ್ನ ಅರ್ಪಣೆ ಅಷ್ಟೇ. ಇದು ಯಾಕೆ ತಾಯಿ ಬರೀ ಒಂದು ಇದು ಕೊಡ್ತಾರೆ ಅಂತಲ್ಲ, ಕೃತಜ್ಞತೆಯಿಂದ ನಾವು ಹೇಳಿದಾಗ ಕೂಡ ಮನುಷ್ಯನಲ್ಲಿ ಯೋಚನಾ ಶಕ್ತಿ ಇರುವ ಕಾರಣ ನಾವೆಲ್ಲರೂ ಭಾವನೆಯಿಂದ ಕೆಲಸ ಮಾಡುವವರು. ನಾವೇನೋ ಇದರಲ್ಲಿ ಕೆಲಸ ಮಾಡುವಂಥವರಲ್ಲ. ನಮ್ಮ ಮನಸ್ಸಿನಲ್ಲಿ ಭಾವನೆಗಳು ತುಂಬಿಕೊಂಡು ನಾವು ಕೆಲಸ ಮಾಡುವಂಥದ್ದು. ಈ ಭಾವನೆಗಳೇ ನಮ್ಮನ್ನು ಮನುಷ್ಯರಿಂದ ದೇವತ್ವಕ್ಕೆ ಏರಿಸ್ತದೆ. ಅದಕ್ಕೋಸ್ಕರ ತಾಯಿಗೆ ಪೂಜೆ. ಈ ತಾಯಿ ಸ್ವರ್ಣೆ ಹುಟ್ಟಿರುವಂಥದ್ದು ಕುದುರೆಮುಖದ ಗುಡ್ಡದಲ್ಲಿ ಆದರೂ ಕೂಡ, ಸೇರುತ್ತಾ ಇರುವಂಥದ್ದು ಹಂಗಾರಕಟ್ಟೆಯಲ್ಲಿ ಆದರೂ ಕೂಡ ಲಕ್ಷಾಂತರ ಜೀವಿಗಳಿಗೆ ಪೋಷಣೆಯನ್ನು ಮಾಡಿದ್ದಾಳೆ. ನಮ್ಮ ಪ್ರತಿಯೊಂದು ಬಾವಿಗಳಲ್ಲಿ ಕೂಡ ಆ ಸ್ವರ್ಣೆಯ ಅಂಶ ಇದೆ. ಗಂಗೆ ಚ ಯಮುನೆ ಚೈವ ಅಂತಲೇ ಹೇಳುವಂಥದ್ದು ನಮ್ಮ ಪುರೋಹಿತರು ಕೂಡ. ಎಲ್ಲ ಕಡೆಯಲ್ಲೂ ಗಂಗೆ ಇದ್ದಾಳೆ ಅಂತ. ಈ ಥರದಲ್ಲಿ ನಾವು ಈ ಸ್ವರ್ಣ ನದಿಯನ್ನು ಆರಾಧಿಸ್ತೀವಿ. ಯಾಕೆ ಅಂತ ಕೇಳಿದರೆ, ಇದು ನಮ್ಮ ತಾಯಿ ಅಂತ. ತಾಯಿ ಮಗುವಿನ ಸಂಬಂಧ ನನಗೆ ಬಹಳ ಸಂತೋಷ. ಅಂದರೆ ಈ ಕಡಾರಿ ಜನಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ಮನಸ್ಸುಗಳು ಅರಳುತ್ತಾ ಇರುವಂಥದ್ದು. ಆ ಸಣ್ಣ ಮಕ್ಕಳು ಭಜನೆ ಮಾಡ್ತಾ ಇರೋದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಕುಣಿತಾ ಇದ್ರು, ಖುಷಿ ಪಡ್ತಾಯಿದ್ರು. ಅವರಿಗೆ ಈ ಒಂದು ಭಾವನೆಗಳೆಲ್ಲ ಬಂದರೆ ಅವರು ಯಾವತ್ತೂ ಕೂಡ ಈ ನದಿಗೆ ಮತ್ತೆ ತೊಂದರೆ ಮಾಡೋದಿಲ್ಲ. ಮಾತ್ರ ಅಲ್ಲ, ಅದರ ಮುಂದಿನ ಹಂತಕ್ಕೂ ಹೋಗ್ತಾರೆ. ಏನು ಅಂತ ಹೇಳಿದರೆ, ಯಾರಾದರೂ ಈ ನದಿಗೆ ತೊಂದರೆ ಮಾಡಿದರೆ ಅದನ್ನು ನಿಲ್ಲಿಸುವುದು ಕೂಡ ನನ್ನ ಧರ್ಮ ಅಂತ ಅರ್ಥ ಮಾಡ್ಕೊಳ್ತಾರೆ. ಅಹಿಂಸೆಯ ಲಕ್ಷಣವನ್ನು ಒಬ್ಬರು ಸ್ವಾಮೀಜಿ, ಜೈನ ಸ್ವಾಮೀಜಿ ಹೇಳಿದರು. ಅಹಿಂಸೆಯ ಲಕ್ಷಣ ಏನು ಅಂತ ಹೇಳಿದ್ರೆ, ಮೊದಲು ನೀನು ಶಕ್ತಿವಂತಾಗು, ಹೊಡಿಲಿಕ್ಕೆ ನಿನಗೆ ತಾಕತ್ತುಂಟ ಅಂತ ಕೇಳು, ಅದಾದ ಮೇಲೆ ನೀನು ಹೊಡಿಬೇಡ, ಅದು ಅಹಿಂಸೆ. ಆ ಥರದಲ್ಲಿ ಪ್ರತಿ ಸಲವೂ ಕೂಡ ಪ್ರತಿಯೊಂದು ಕಡೆಯಲ್ಲಿ ಕೂಡ ನಾವು ಯೋಚನೆ ಮಾಡುವಂಥದ್ದು, ನನ್ನ ಶ್ರದ್ಧೆಯ ಕೇಂದ್ರ ಇದು. ಆ ಶ್ರದ್ಧೆಯ ಕೇಂದ್ರಕ್ಕೆ ಯಾರಾದರೂ ಅಪಚಾರ ಮಾಡಿದರೆ ಅದನ್ನು ನಿಲ್ಲಿಸ್ಲಿಕ್ಕೂ ನಾವು ಹೊರಡ್ತೀವಿ. ಈ ಒಂದು ಮಾನಸಿಕತೆ ನಮಗೆ ಬರ್ತದೆ. ಯಾಕೆಂದರೆ ನಾವು ತಾಯಿಯ ಆರಾಧಕರು. ಇದನ್ನೆಲ್ಲವನ್ನು ನಾವು ಗಮನಿಸ್ಕೊಳ್ಳೋಣ. ಪ್ರತಿ ಸತಿಯೂ ಕೂಡ ಈ ಆಧ್ಯಾತ್ಮಿಕ ಭಾವನೆ ನಮ್ಮಲ್ಲೆಲ್ಲರಲ್ಲೂ ಜಾಗೃತ ಆಗಲಿ ಅಂತ. ಆ ಜಾಗೃತಿ ಆಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆ ಸಣ್ಣ ಮಕ್ಕಳಲ್ಲಿ ಬಂದಂತಹ ಜಾಗೃತಿ ನಮ್ಮ ಇಡೀ ಪರಿಸರಕ್ಕೆ ಮಾತ್ರ ಅಲ್ಲ, ಇಡೀ ಊರು ಎಲ್ಲ ಕಡೆಗೆಲ್ಲೂ ಈ ಥರ ಹಬ್ಬುತ್ತಾ ಹೋಗಲಿ. ಆ ಥರ ಹಬ್ಬುತ್ತಾ ಹೋದಾಗ ನಮಗೆ ತನ್ನಿಂತಾನೆ ಅನ್ನಿಸ್ತದೆ, ನನ್ನ ಎಲ್ಲವನ್ನು ಹೊತ್ತುಕೊಂಡಿರುವಂಥ ದೇಶ, ಈ ಒಂದು ದೇಶ ಉಂಟಲ್ಲ, ಇದು ನನ್ನ ಮಾತೃಭೂಮಿ. ಆ ಮಾತೃಭೂಮಿಗೋಸ್ಕರ ನಾನೆಲ್ಲ ಕೆಲಸ ಮಾಡಬೇಕು. ನನ್ನ ಎಲ್ಲ ಕೆಲಸವೂ ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ ನ ಮಮ. ಈ ಒಂದು ಯೋಚನೆಯಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಕಷ್ಟಪಡ್ತೀವಿ. ಕೆಲವು ಸಲ ಕಷ್ಟ ಬಂದಾಗಲೇ ಖುಷಿ ಪಡೋದು ನಾವು. ಈಗ ಸಂಘಟಕರು ಹೇಳಿದರು, ಮಳೆ ಬರ್ತದೆ. ಮಳೆ ಕಳೆದ ವರ್ಷ ತುಂಬ ಬಂದಿತ್ತು, ಈ ಸಲ ಸ್ವಲ್ಪ ಬಿಟ್ಟಿದೆ.
ಮಳೆ ಬರೋದು ಗ್ಯಾರಂಟಿ, ಯಾಕೆಂದರೆ ಸಂಕ್ರಾಂತಿ ಇವತ್ತು. ಆ ಸಂಕ್ರಾಂತಿಯ ದಿವಸ ನಮಗೆಲ್ರಿಗೂ ಮಳೆ ಬರುವಂಥದ್ದು ಸಹಜವಾಗಿದೆ, ಗೊತ್ತುಂಟು ನಮಗೆ. ಅದರ ಮಧ್ಯದಲ್ಲಿ ನಾವು ಈ ಕಾರ್ಯಕ್ರಮನ ಮಾಡ್ತೀವಿ. ಎಷ್ಟು ಇದ್ದರೂ ಕೂಡ ನನಗೆ ಒಂದು ನಿಮ್ಮ ಮುಂದೆ ನಿಮ್ಮನ್ನು ಅಭಿಮಾನದಿಂದ ನಾನು ಯಾಕೆ ನೋಡೋದು ಅಂತ ಹೇಳಿದ್ರೆ, ನನಗೆ ಹಿಂದೆ ಬಂದಂಥವರೊಬ್ಬರು ಹೇಳಿದ್ದು, ಅಷ್ಟು ಮಳೆಯಲ್ಲಿ ಕೂಡ ಜನ ಕೂತ್ಕೊಂಡು ಕೇಳ್ತಾಯಿದ್ರು, ಜನ ಕೂತ್ಕೊಂಡೇ ಈ ಥರ ಇದು ಮಾಡಿಕೊಂಡು ಸ್ವರ್ಣಾರತಿ ಮಾಡ್ತಾಯಿದ್ರು. ಅದು ನಿಮ್ಮ ಶ್ರೇಷ್ಠತೆ, ಯಾಕೆಂದರೆ ಆ ಬದ್ಧತೆ ನಿಮ್ಮಲ್ಲಿದೆ. ಆ ಬದ್ಧತೆಯನ್ನು ಇನ್ನು ಮುಂದುವರಿಸ್ಕೊಂಡು ಹೋಗೋಣ. ನದಿ ನಮ್ಮೆಲ್ಲರ ಪಾಲಿನ ತಾಯಿ, ರಾಷ್ಟ್ರ ನಮ್ಮೆಲ್ಲರ ಪಾಲಿನ ತಾಯಿ, ಪ್ರತಿಯೊಂದನ್ನು ತಾಯಿಯ ಸ್ವರೂಪದಲ್ಲಿ ನಾವು ನೋಡುವಂಥದ್ದು. ಆದ ಕಾರಣ ಈ ಜನ್ಮಭೂಮಿಗೆ ನಾನು ಹುಟ್ಟಿರುವ ಕಾರಣ ನನಗೆ ಇನ್ನು ಮುಂದೆ ನಾನು ಯಾವುದೇ ಅಂಶದಲ್ಲಿ ಹೋದರೂ ಕೂಡ ನಾನು ಆ ತಾಯಿಯ ಮಗನಾಗಿರ್ತೀನಿ. ಆ ತಾಯಿಗೆ ಏನಾದರೂ ನೋವಾದರೆ ಅದನ್ನು ನಾನು ಸಹಿಸುವುದಿಲ್ಲ. ಈ ಒಂದು ಮಾನಸಿಕತೆಯೂ ನಮ್ಮ ಹತ್ರ ಬರ್ತದೆ. ಒಟ್ಟಿನಲ್ಲಿ ಈ ಥರ ಇರುವಂತಹ ಈ ಜನಾಂಗವೇ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ನಾಗರಿಕತೆ ನಾಶ ಆದರೂ ಕೂಡ ಇವತ್ತಿಗೂ ಅದೇ ಥರ ಉಳ್ಕೊಂಡಿದೆ. ಯಾಕೆಂದರೆ ಆ ಒಂದು ವಿಜಗೀಷು ಪ್ರವೃತ್ತಿ ನಮ್ಮಲ್ಲಿ ಹುಟ್ಟುಕೊಂಡಿದೆ. ಪ್ರತಿಯೊಂದು ಸಲ ನೀವು ಗಮನಿಸಿ, ಇಲ್ಲಿಂದ ಸಣ್ಣ ಸಣ್ಣ ವ್ಯಕ್ತಿಗಳು ಕೂಡ ಒಂದು ರಾಷ್ಟ್ರದ ನಾಯಕರಾಗಿ ಹುಟ್ಟಿ ಬರ್ತಾರೆ. ಒಂದು ಅನಾಮಧೇಯ ವ್ಯಕ್ತಿಗಳೇ ಒಂದು ಭಯಂಕರ ಶ್ರೇಷ್ಠರಾಗ್ತಾರೆ. ಇದು ನಮ್ಮ ವಿಶೇಷ. ನೋಡಿ, ದಾರಿಯಲ್ಲಿ ಎಲ್ಲೋ ಕೂತ್ಕೊಂಡಿದ್ದಂಥ ಹನುಮಂತ ಅವನು ಭಗವಂತ ಆದ ನಮ್ಮಲ್ಲಿ. ಕೃಷ್ಣ ಎಲ್ಲೋ ಆಟಾಡ್ಕೊಂಡಿದ್ದವನು, ಆ ಕೃಷ್ಣ ಯಮುನೆಯ ದಡದಲ್ಲಿ ಆಟಾಡಿದಂಥ ಕೃಷ್ಣ ದಾರ್ಶನಿಕ ಆದ, ಇಡೀ ಪ್ರಪಂಚಕ್ಕೆ ದೇವರೇ ಆಗಿಬಿಟ್ಟ. ರಾಮನನ್ನು ನಾವು ನೋಡ್ತೀವಿ, ಎಲ್ಲರೂ ಕೂಡ ಹೀಗೇನೆ. ನಮ್ಮಲ್ಲಿ ಯಾರು ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಈ ಭೂಮಿಯ ಮಣ್ಣಿನ ವಿಶೇಷ ಅದು. ಎಲ್ಲಿಂದ ಯಾರು ಹುಟ್ಟಿ ಬರ್ತಾರೋ ಗೊತ್ತಿಲ್ಲ. ಎಂಥ ಸಮಯ ಬಂದಾಗಲೂ ಕೂಡ ಇಲ್ಲಿಂದ ಒಂದು ಅದ್ಭುತ ವ್ಯಕ್ತಿಗಳು ಅದ್ಭುತ ಕೆಲಸವನ್ನು ಮಾಡುವಂಥದ್ದು ಬರ್ತದೆ. ಅದು ಯಾಕೆ ಬರ್ತದೆ ಅಂತ ಹೇಳಿದರೆ ಈ ಮಣ್ಣಿನ ವಾರಸಿಕತೆ ಈ ಸಂಸ್ಕೃತಿಯಲ್ಲಿದೆ. ಇವತ್ತು ತುಂಬ ಜನ ತಾಯಿಯಂದಿರು ಅಲ್ಲಿ ನರ್ತನ ಮಾಡ್ತಾ ಭಜನೆ ಮಾಡ್ತಾ ಬಂದರು. ನನಗೆ ಬಹಳ ಖುಷಿ ಆಯಿತು ನೋಡಿದೆ. ಯಾಕೆಂತ ಹೇಳಿದ್ರೆ ಸಂಸ್ಕೃತಿಯನ್ನು ಉಳಿಸೋದು ಇನ್ಯಾರೂ ಅಲ್ಲ, ಅಮ್ಮಂದ್ರೆ. ಆ ಅಮ್ಮಂದ್ರುಗಳೇ ಈ ಮುಂದಿನ ಬಳಿಗೆ ಅವ್ರಿಗೆ ಗೊತ್ತಿಲ್ಲ ಇಲ್ವೋ ಗೊತ್ತಿಲ್ಲ, ಆದರೆ ಅದರ ಸಹಜವಾಗಿ ಅದರಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಸಂಸ್ಕೃತಿ ಉಳಿತದೆ. ಮಾತ್ರ ಅಲ್ಲ, ಇವತ್ತೊಂದು ಗಾದೆ ಉಂಟು, ಇವತ್ತು ತೊಟ್ಟಿಲನ್ನು ತೂಗುವಂಥ ಕೈಗಳು ನಾಳೆ ಪುರುಷ ಪುಂಗವರನ್ನು ರಾಷ್ಟ್ರಕ್ಕೆ ದಾನ ಮಾಡ್ತದೆ. ಆ ಥರದ ದಾನ ಮಾಡುವಂಥ ಶಕ್ತಿ ಅದನ್ನು ಭಗವಂತ ನಮಗೆಲ್ಲರಿಗೂ ದಯಪಾಲಿಸಲಿ. ಒಂದು ಕಡಾರಿ ಅಂತ ಹೇಳುವಂಥ ಈ ಒಂದು ಸಣ್ಣ ಗ್ರಾಮ ಇದೊಂದು ಆದರ್ಶವನ್ನು ಹಾಕಿಕೊಟ್ಟಿದೆ. ಆ ಆದರ್ಶಗಳ ಮುಖಾಂತರ ನಾವೆಲ್ಲರೂ ಶ್ರೇಷ್ಠರಾಗಲಿಕ್ಕೆ ಪ್ರಯತ್ನ ಮಾಡೋಣ. ಆಗ ನಾಗೇಶ್ ಮಾಸ್ಟರು ಹೇಳಿದರು, ನಾವೆಲ್ಲರೂ ಕೂಡ ಶ್ರೇಷ್ಠರಾಗಲಿಕ್ಕೆ ಪ್ರಯತ್ನ ಮಾಡೋಣ. ಆ ಥರ ಶ್ರೇಷ್ಠ ಮಾಡುವಂಥ ಪ್ರಯತ್ನವನ್ನು ಈ ಶ್ರೇಷ್ಠ ಸ್ವರ್ಣ ತಾಯಿ ನಮಗೆ ಕೊಡಲಿ ಅಂತ ಹೇಳ್ತಾ, ಸ್ವರ್ಣೆಯನ್ನು ನಾನು ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತ ಹೇಳಿದರೆ, ಇದು ಕೊನೆಗೆ ಹೋಗಿ ಸಮುದ್ರಕ್ಕೆ ಸೇರುವಂತಹದ್ದು. ಆ ಸಮುದ್ರಕ್ಕೆ ಸೇರುವಲ್ಲಿ ಆ ಬೆಸ್ತರ ಜೊತೆಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಒಂದು ಸಲ. ಆಗ ಅವರು ಹೇಳಿದಂಥ ಮಾತು ಎಂತ ಗೊತ್ತುಂಟ ಸರ್, ನಿಮ್ಮ ಊರಿನಲ್ಲಿ ಕಾರ್ಕಳದಲ್ಲಿ ಮಳೆ ಬಂದು ತುಂಬ ಕೆಂಪು ನೀರು ಬಂದರೆ ಅದು ನಮಗೆ ಗಂಡಾಂತರ. ಅವರು ಹೇಳಿದ್ದು ಯಾಕೆ ಗೊತ್ತುಂಟ? ಅವರದ್ದು ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ. ಅವರು ಬರ್ತಾ ಇರ್ತದೆ, ಕೆಂಪು ನೀರು ಬರ್ತದೆ. ಆ ಕೆಂಪು ನೀರು ಬಂದಾಗ ಅಲ್ಲಿ ಹೋಗುವಾಗ ಸಮುದ್ರ ತಕ್ಷಣ ತಗೊಳ್ಳೋದಿಲ್ಲ, ಅದಕ್ಕೆ ಪರ್ಮಿಷನ್ ಕೊಡಬೇಕದು. ಆ ಪರ್ಮಿಷನ್ಲಿ ತಗೊಳ್ಬೇಕಾದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕದು. ಆ ವೆಯ್ಟ್ ಮಾಡುವಾಗ ಏನಾಗ್ತದೆ ಅಂದರೆ ಈ ಮಣ್ಣಿನ ಅಂಶ ಎಲ್ಲ ಕೆಳಗಡೆ ಉಳ್ಕೊಂಡು ಬಿಡ್ತದಂತೆ. ಈ ಕೆಳಗಡೆ ಉಳ್ಕೊಂಡು ಬಂದು 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 ಇಡೀ ಮಣ್ಣಿನ ಮೇಲ್ಪದರಕ್ಕೆ ಮೇಲಕ್ಕೆ ಬಂದು ಬಿಡ್ತದೆ. ಎಲ್ಲಿಯಾದರೂ ಇಲ್ಲಿ ಜೋರು ನೀರು ಬಂದರೆ ಅಲ್ಲಿ ಪೂರ್ತಿ ಮುಳುಗಿ ಹೋಗ್ತದೆ. ಸಂಬಂಧಗಳು ಹೇಗಿದೆ ನೋಡಿ. ನಮಗಿದು ಅರ್ಥ ಆಗೋದಿಲ್ಲ, ಅಲ್ಲಿರುವ ಜನಕ್ಕೆ ಅರ್ಥ ಆಗ್ತದೆ. ಯಾಕೆಂತಂದರೆ ಇಲ್ಲಿ ಏನೋ ವ್ಯತ್ಯಾಸ ಆದರೆ ಅಲ್ಲಿದೆ. ಅದಕ್ಕೆ ಅವ್ರು ಹೇಳೋದು ಮಳೆ ಜೋರಾಗಿ ಬರಲಿ, ಆದರೆ ಯಾವುದೇ ಕಾರಣಕ್ಕೆ ಕೆಂಪು ನೀರು ಬರೋದು ಬೇಡ ಅಂತ. ಈ ಕೆಂಪು ನೀರು ಮಣ್ಣು ಬರಬಾರ್ದು ಅಂತ ಇದ್ದರೆ ಅದರ ಜವಾಬ್ದಾರಿ ನಮ್ಮದುಂಟು. ಅಲ್ಲಿ ಪಕ್ಕದಲ್ಲಿ ಎಲ್ಲಿಯೂ ಕೂಡ ಕೆಂಪು ನೀರು ಹೋಗೋದು ಹಾಗೆ ನೋಡಬೇಕಂದ್ರೆ ಮಣ್ಣು ಕೊಳೆದು ಹೋಗೋದಾಗೆ ನೋಡ್ಕೊಳ್ಬೇಕು. ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ಯಾವುದು ಇಂಗುಗುಂಡಿ ನಮ್ಮ ಶಾಸಕರಿಗೆ ಹೇಳಿದ್ರಲ್ಲ, ಒಂದೊಂದು ಸಣ್ಣ ಸಣ್ಣ ವಿಷಯಗಳನ್ನು ಈ ಥರದನ್ನು ಮಾಡ್ತಾ 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 ನೀರು ಹರಿತಾ ಇರಬೇಕು. ಹರಿಯದೇ ಇದ್ರೂ ಸಮಸ್ಯೆನೇ, ಹರಿತರೂ ಸಮಸ್ಯೆನೇ. ಬೇಸಿಗೆಯಲ್ಲಿ ಈ ಥರ ಕಟ್ಟ ಹಾಕದಿದ್ರೂ ಸಮಸ್ಯೆ ಆಗ್ತದೆ. ಆದರೆ ಎಲ್ಲರಿಗೂ ಬೇಕಾಗಿರುವಂಥ ನೀರು, ಆ ನೀರನ್ನು ಒದಗಿಸ್ತಿರುವಂಥ ಈ ಸ್ವರ್ಣೆ, ಆ ಸ್ವರ್ಣೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡೋಣ. ಸಮಸ್ಯೆಗಳು ಬರ್ತದೆ, ಆ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ತಾಯಿಯೇ ಶಕ್ತಿ ಕೊಡ್ತಾಳೆ ನಮಗೆ. ಆ ಶಕ್ತಿಯನ್ನು ಗಳಿಸ್ಕೊಳ್ಳೋಣ. ನಮ್ಮ ಮನದ ಭಾವನೆಗಳನ್ನು ಅದಕ್ಕೆ ಜೋಡಿಸ್ಕೊಂಡು ಇನ್ನು ಮುಂದೆಯೂ ಒಂದು ಯೋಗ್ಯ ಮಗಳಾಗುವಂಥ ಒಂದು ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಪ್ರಸ್ತಾವನೆ ಮುಗಿಸ್ತೀನಿ. ಧನ್ಯವಾದ.
ಬಂಧುಗಳೇ, ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬರೋದು ಈಗ. ಆರತಿ ಮಾಡಿ ಪ್ರಸಾದ ತಿಂದು ಮನೆಗೆ ಹೋದರೆ ಕಾರ್ಯಕ್ರಮ ಇಂಚೆ ಇತ್ತಂಡು ಸೋಕಿತ್ತಂಡು ದಾಯ್ತ ಸೋಕಿತ್ತಂಡು ಅವು ಆಂಡು ಭಟ್ರ ಮಲ್ತೇರು ಪೋಯ. ಆದರೆ ಇವತ್ತು ಈ ದಿಕ್ಸೂಚಿ ಭಾಷಣ ಅನ್ನುವಂಥ ಒಂದು ಮಾತು ನಮಗೆ ಯೋಚನೆಗೆ ಹಚ್ಚಲಿಕ್ಕೆ ಶುರು ಮಾಡಿದೆ. ಆ ಯೋಚನೆಗೆ ಇನ್ನೂ ಇಂಬು ಸಿಗತ್ತೆ. ನೀವು ಮನೆಗೆ ಹೋಗುವಾಗ ತಿಂಡಿ ತಿಂದದ್ದನ್ನು ಕೈ ಒರೆಸ್ಕೊಳ್ಳಿಕ್ಕೆ ಒಂದು ಕಾಗದ ಕೊಡ್ತಾ ಇಲ್ಲ ನಾವು. ನಿಮ್ಮ ಮುಂದೆ ಒಂದು ಕಾಗದವನ್ನು ಬಿತ್ತರಿಸ್ತೇವೆ. ನಿಮ್ಮ ಮನೆ ಸೇರಬೇಕದು. ಸಾಧ್ಯವಾದ ನಿಮ್ಮ ಮನೆ ಗೋಡೆಗಳಿಗೆ ಅಂಟಿಸಿಡುವಂಥ ಒಂದು ಕಾಗದ ಇವತ್ತು ನಿಮ್ಮ ಕೈ ಸೇರತ್ತೆ. ಹೋಗುವಾಗ ಎಲ್ಲರಿಗೂ ಒಂದೊಂದು ಆ ಪತ್ರ ಕೈ ಸೇರತ್ತೆ. ಬಹಳ ಅರ್ಥಪೂರ್ಣವಾಗಿ ನೀರು ಉಳಿಬೇಕು, ಮಣ್ಣಿನ ಸವಕಳಿ ನಿಲ್ಲಬೇಕು, ಅದನ್ನು ದೇವತೆಯಾಗಿ ನೋಡ್ತಿರೋ, ಬದುಕಿನ ಭಾಗವಾಗಿ ನೋಡ್ತಿರೋ ಅಥವಾ ಜೀವಜಲವಾಗಿ ನೋಡ್ತಿರೋ ನಮ್ಮ ಆಯ್ಕೆ ಭಾಳ ಮಾರ್ಮಿಕವಾಗಿ ಅಷ್ಟೇ ಅರ್ಥಪೂರ್ಣವಾಗಿ. ನನಗೆ ಆಶ್ಚರ್ಯ ಆದದ್ದು ಇಲ್ಲಿ ಹಿಂದೆ ಕೂತಾಗ ತಾಂತ್ರಿಕ ವಿಭಾಗದ ಮುಖ್ಯಸ್ಥರು ಪಾಲಿಟೆಕ್ನಿಕ್ ವಿಭಾಗದಲ್ಲಿ ನಾನು ಮಾತಾಡುವಾಗಲೇ, ಒಬ್ಬ ಪ್ರಾಥಮಿಕ ಶಾಲೆ ಶಿಕ್ಷಕ ಮಾತಾಡುವಾಗಲೇ 10ರಿಂದ 22 ನಿಮಿಷದಲ್ಲಿ ಇಂಗ್ಲೀಷ್ ಪದಗಳು ಸೇರಿಸ್ಕೊಳ್ಳುತ್ತೆ. ಸರ್, ಅದ್ಭುತವಾಗಿ ಎಲ್ರಿಗೂ ಮನಮುಟ್ಟುವಾಗೆ ಭಾಳ ಸರಳ ಕನ್ನಡದಲ್ಲಿ ಚಂದವಾಗಿ ಇವತ್ತಿನ ದಿಕ್ಸೂಚಿ ಭಾಷಣವನ್ನು ನಡೆಸ್ಕೊಟ್ಟಿದ್ದೀರಿ. ವಂದನೆಗಳನ್ನು ಬಂಧುಗಳೇ. ಕಡಾರಿ ರವೀಂದ್ರ ಪ್ರಭುಗಳಿಗೆ ಮೈಕ್ ಕೊಟ್ಟು ನಿಮ್ಮ ಮನದಾಳದ ಮಾತು ಹೇಳಿ ಅಂತ ಹೇಳಿದರೆ ಯಕ್ಷಗಾನದವರು ಟೆಂಟ್ ಬಿಚ್ಚುವ ತನಕನೂ ಹೇಳಲಿಕ್ಕೆ ಆಗ್ತದೆ. ಅಂದರೆ ಬೆಳಗ್ಗೆ 6 ಗಂಟೆ ತನಕ. ಯಾಕೆ ಕೇಳಿದರೆ ಅವರ ಅನುಭವದ ಗಣಿ ಉಂಟು ಈ ಊರಿನಲ್ಲಿ. ಇಲ್ಲಿ ನಡೆದಾಡಿದ್ದಾರೆ, ಇಲ್ಲಿ ಬೆಳೆದಾಡಿದ್ದಾರೆ, ಇಲ್ಲಿ ಕಲ್ಲಾಡಿದ್ದಾರೆ, ಇಲ್ಲಿ ಮರಕೋತಿ ಆಟ ಆಡಿದ್ದಾರೆ, ಹೊಳೆಯಲ್ಲಿ ಮುಳುಗಿದ್ದಾರೆ, ಎದ್ದಿದ್ದಾರೆ, ಅಮ್ಮನ ಹತ್ರ ಬೈಸ್ಕೊಂಡಿದ್ದಾರೆ. ಎಲ್ಲ ಇದೆ, ಎಲ್ಲ ಇದೆ, ಎಲ್ಲ ಇದೆ, ಎಲ್ಲ ಇದೆ. ಸಾವಿರ ಇದೆ. ನಮ್ಮ ಕಾರ್ಯದರ್ಶಿ ಹೇಳುವಾಗ ಒಂದು ಮಾತು ಹೇಳಿದರು. ಅವತ್ತು ಕಾರ್ಯದರ್ಶಿಯಾಗಿ ಅದಕ್ಕೆ ಭದ್ರ ಬುನಾದಿ ಹಾಕಿದ್ರಲ್ಲ, ಇವತ್ತು ನನಗೆ ಕಾರ್ಯದರ್ಶಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ. ಇಲ್ಲದಿದ್ದರೆ ಈ ಅವಕಾಶ ನಮ್ಮ ಪಾಲಿಗೆ ಸಿಗ್ತಿರಲಿಲ್ಲ. ನಿಮ್ಮ ಇಚ್ಛಾಶಕ್ತಿ ಅವತ್ತು ಕಟ್ಟಿದ್ದು. ಇಲ್ಲಿ ರಾನಡೆಯವರಿದ್ದಾರೆ. ಇಂಥ 10 ಸಂಘಟನೆಗಳನ್ನು ಕಟ್ಟಿ ಮಾಡುವಲ್ಲಿ ಅವರದೆಲ್ಲ ಕೈಚಳಕಗಳಿದೆ ಅಲ್ವ ದಿನೇಶ್ರೇ? ನಾನು ಕಂಡಿದ್ದೇನೆ ಕೂಡ, ಧ್ವನಿಯನ್ನು ಕೇಳಿಸ್ಕೊಂಡಿದ್ದೇನೆ ಕೂಡ. ಸೈಕಲ್ ಭಟ್ರಿಗೆ ಮೈಕ್ ಕೊಟ್ಟು ನೋಡಿ, ಎಷ್ಟು ಜೋರಾಗ್ತದೆ ನೋಡಿ, ಕಾರ್ಯಕ್ರಮ ಎಷ್ಟು ಚೆನ್ನಾಗಾಗ್ತದೆ ನೋಡಿ. ಆಗ ನಾನು ಪ್ರಾರಂಭದಲ್ಲಿ 90ರಲ್ಲಿ ಕೇಳಿಸ್ಕೊಂಡ ಮಾತಿದು. ಇಂಥ ಪುಣ್ಯಾತ್ಮರ ಒಗ್ಗೂಡುವಿಕೆ ಇವತ್ತು ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗ್ತಾ ಇದೆ. ನಾನು 40 ನಿಮಿಷಕ್ಕೆ ಮುಗಿಸ್ತೀನಿ ಎಂದಿದ್ದೀನಿ. ಮಾಸ್ಟ್ರಿ 40 ನಿಮಿಷ ಮಾತಾಡಿದರು ಅಂದ್ಕೋಬೇಡಿ. ರವೀಂದ್ರ ಪ್ರಭುಗಳ ಮನದಾಳದ ಮಾತು. ತಾಯಿ ಎದುರುಗಡೆ ಇದ್ದಾರೆ. ಈ ಊರು ಸೇರಿ ಪ್ರೀತಿಯಿಂದ ಸನ್ಮಾನಿಸಿದೆ ಸರ್. ನಿಮ್ಗೆ ಎಷ್ಟು ಖುಷಿಯಾಗಿದೆಯೋ ಅಳತೆಗೆ ಸಿಗಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನಾನು ಅಂದ್ಕೊಳ್ಳೋದು ಅದಕ್ಕಿಂತ ದೊಡ್ಡದು ಏನು ಕೇಳಿದರೆ, ಮಗನಿಗೆ ಬಂದ ಗೌರವಕ್ಕೆ ತಾಯಿ ಒಟ್ಟಿಗೆ ಸನ್ಮಾನ ಆಗೋದಿದೆಯಲ್ಲ. ಮೋಸ್ಟ್ಲಿ ಇದಕ್ಕೆ ಮತ್ತೊಂದಿಲ್ಲ. ಹೆಂಡತಿ ಬರಲೇಬೇಕು, ಅದು ಅರ್ಧಾಂಗಿ. ಆ ಕಾರ್ಯಕ್ಕೆ ಅವಳು ಬಲ. ಆಕೆ ಇಲ್ಲದ್ದು ಅಲ್ಲ. ತಾಯಿ ಬೆಳೆಸಿರ್ತಾಳೆ, ಅದನ್ನು ಮುಂದುವರಿಸೋಳು ಮತ್ತೊಬ್ಬಳು ತಾಯಿ. ಅವಳು ಅಲ್ಲಿ ಧರ್ಮಪತ್ನಿ ಅಂತ ಕರ್ಕಿಸ್ಕೊಳ್ಳುತ್ತೆ. ಆದರೆ ಇವತ್ತು ಎಲ್ಲ ಊರಿನ ಎಲ್ಲರ ಮುಂದೆ ಆ ತಾಯಿಯ ಸಮ್ಮುಖದಲ್ಲಿ ಸನ್ಮಾನ ಪಡೆದಿದ್ದೀರಿ. ನಿಮ್ಮ ಮನದಾಳದ ಮಾತನ್ನು ಆಡಬೇಕು ಅಂತ ವಿನಂತಿಸ್ತೇನೆ. ನಾನು ಸಮಯ ನಿಮಗೆ ಕೊಡ್ಲಿಕ್ಕೆ ತಯಾರಿಲ್ಲ, ಹಾಗಂತೇಳಿ ನೀವು ಸಮಯವೇ ಇರುವುದೂ ಇಲ್ಲ. ನಮ್ಮ ಸರ್ವೋದಯ ಯುವಕ ಮಂಡಲದ ಆರಾಧ್ಯ ದೇವರಾದಂಥ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಹಾಗೂ ಸಭೆಯಲ್ಲಿರುವ ನನ್ನ ಮಾತೃಶ್ರೀಯವರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸದಾನಂದ ಕೋಟ್ಯಾನ್ರವರೇ ಹಾಗೂ ಈ ಕಾರ್ಯಕ್ರಮದ ಒಬ್ಬ ಪ್ರಾಯೋಜಕರಾದಂಥ ಶ್ರೀಮತಿ ಜಯಂತಿ ಮತ್ತು ಶ್ರೀ ಸದಾಶಿವ ಸಾಲಿನರವರೇ ಹಾಗೂ ನನ್ನ ಆತ್ಮೀಯ ಮಿತ್ರರು ಈಗ ಕಾರ್ಯಕ್ರಮವನ್ನು ಮುಂದೆ ಹೋಗಿದ್ದಾರೆ. ಅವರ ಹೆಸರು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸುನೀಲ್ ಕುಮಾರ್ ಅವರೇ ಹಾಗೂ ಇವತ್ತು ಅರ್ಥಪೂರ್ಣವಾಗಿ ಈ ದೇಶ ಪ್ರೇಮ ಹಾಗೂ ಈ ಪ್ರಕೃತಿಯ ಮಹತ್ವವನ್ನು ಅರ್ಥಪೂರ್ಣವಾಗಿ ವಿವರಿಸಿದಂಥ ಶ್ರೀಯುತ ವೆಂಕಟರಮಣ ಪ್ರಸಾದ್ ಕೆ ಅವರೇ ಹಾಗೂ ಈ ಸರ್ವೋದಯ ಯುವಕ ಮಂಡಲದ ಇಂದಿನ ಎಲ್ಲ ಕಾರ್ಯಕರ್ತರೇ ಹಾಗೂ ಯುವತಿ ಮಂಡಲದ ಕಾರ್ಯಕರ್ತರೇ ಹಾಗೂ ಸಭೆಯಲ್ಲಿರುವಂಥ ನನ್ನ ಪ್ರೀತಿಯ ಮಹನೀಯರೇ ಹಾಗೂ ಮಹಿಳೆಯರೇ, ಪ್ರಾಯಶಃ ನಾನು 47 ವರ್ಷಗಳ ಹಿಂದೆ ಅಂತ ಹೇಳ್ತಿದ್ದಾರೆ. ಆದರೆ ಅದು 47 ವರ್ಷ ಹೇಗೆ ಹೋಯ್ತು ನನಗೆ ಗೊತ್ತಾಗ್ತಿಲ್ಲ. ಈ 47 ವರ್ಷಗಳ ಹಿಂದೆ ನಾವು ಸ್ಥಾಪಿಸೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನಿರಂತರವಾಗಿ ಉಳಿಸಿಕೊಂಡು ಕ್ರಿಯಾಶೀಲವಾಗಿ ಉಳಿಸಿಕೊಂಡಂಥ ಇಂದಿನ ಹಾಗೂ ಈ ಹಿಂದಿನ ಎಲ್ಲ ಆಡಳಿತ ಮಂಡಳಿಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ನಮ್ಮ ಆ ಸಂದರ್ಭದಲ್ಲಿ 47 ವರ್ಷಗಳ ಹಿಂದೆ
ಇಲ್ಲಿ ಯುವಕ ಮಂಡಲ ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಪ್ರತಿ ಊರಲ್ಲಿ ಯುವಕ ಮಂಡಳಗಳಿದ್ದವು. ಆ ಯುವಕ ಮಂಡಳಗಳ ಮೇಲೆ ಸರ್ಕಾರದ ಒಂದು ನಿಯಂತ್ರಣ ಇತ್ತು. ಅದಕ್ಕಾಗಿ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ಇದ್ದರು, ಯುವಜನ ಸೇವಾಧಿಕಾರಿ ಅಂತೇಳಿ. ಇವತ್ತು ಬಹುಶಃ ನಮ್ಮ ಕಾರ್ಕಳದಲ್ಲಿ ಕ್ರಿಯಾಶೀಲರಾಗಿರುವಂಥ ಎರಡೇ ಯುವಕ ಮಂಡಲ ಅಂದರೆ ಒಂದು ಸಾಣೂರು ಯುವಕ ಮಂಡಲ ಮತ್ತು ಈ ಕಡಾರಿ ಸರ್ವೋದಯ ಯುವಕ ಮಂಡಲ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಮತ್ತು ನನಗೆ ಅಭಿಮಾನ ಆಗ್ತದೆ. ನಾವು ಆ ದಿವಸ ಹುಟ್ಟು ಹಾಕಿದಂಥ ಬೀಜ ಇಂದು ವೃಕ್ಷವಾಗಿ ಬೆಳೆದು ಈ ಹಲವಾರು ಜನರಿಗೆ ನೆರಳು ನೀಡ್ತಿದ್ದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೃದಯ ಸ್ಪರ್ಶ ಆಗಿ ಸಂತೋಷ ಆಗ್ತಾ ಉಂಟು. ಅದೇ ರೀತಿ ಆ ಅವಧಿಯಲ್ಲಿ 47 ವರ್ಷಗಳ ಹಿಂದೆ ಇರ್ಬೋದು, ಒಂದು 4-5 ವರ್ಷ ನಾನು ಇದೇ ಸಕ್ರಿಯವಾಗಿದ್ದೆ. ಕಾರಣಾಂತರದಲ್ಲಿ ನನ್ನ ಉದ್ಯೋಗ ನಿಮಿತ್ತ ನಾನು ಇಲ್ಲಿ ಸ್ವಲ್ಪ ದೂರ ಹೋದೆ. ಅಂದು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಮಾಡಿದ ಕೆಲವು ಮಹನೀಯರ ಹೆಸರನ್ನು ಈ ಸಂದರ್ಭದಲ್ಲಿ ಅವರಿಗೆ ಇಲ್ಲ ನಮ್ಮೊಟ್ಟಿಗೆ. ಆದರೂ ಅವರ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ದಿವಂಗತ ನಮ್ಮ ಶ್ರೀನಿವಾಸ ಪ್ರಭುಗಳು, ನಮ್ಮ ತಂದೆಯ ಅಣ್ಣ, ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿದ್ದರು. ಅದೇ ರೀತಿ ನಮ್ಮ ಪ್ರಾರಂಭದ ಅಧ್ಯಕ್ಷ ರಮಾನಂದ ಅಮೀನ್ ಇರ್ಬೋದು, ಅದೇ ರೀತಿ ನನ್ನ ಸಂಬಂಧಿ ಜಯಾನಂದ ಪ್ರಭುಗಳು ಮತ್ತು ದೇವರಾಜ ಶೆಣೆ, ಪವನಂಜಯ ಜೈನ್ ಹಾಗೂ ಇಂಥ ಹಲವಾರು ಇವತ್ತು ನಮ್ಮೊಂದಿಗೆ ಇಲ್ಲದಂತಹ ಚೇತನಗಳು ನಮ್ಮ ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ, ಮುನ್ನಡೆಸುವಲ್ಲಿ ಹಾಗೂ ಅಂಥ ಶುದ್ಧ ಮನಸ್ಸಿನಿಂದ ಸಾರ್ಥಕ ಭಾವನೆಯಿಂದ ಆ ಸಂಸ್ಥೆಯನ್ನು ಸ್ಥಾಪಿಸಿ ಮುನ್ನಡೆಸಿದ್ರಿಂದ ಇವತ್ತಿನವರೆಗೆ ಅವರ ಆ ಸಾರ್ಥಕತೆಯಿಂದ ತದನಂತರ ಬಂದ ಎಲ್ಲ ಆಡಳಿತ ಮಂಡಳಿಗಳು, ಈ ಉಮಾನಾಥ್ ರಾನಡೆಯವರು ಹಲವು ವರ್ಷ ಸಕ್ರಿಯವಾಗಿದ್ದರು. ಬಹುಶಃ ಈಗಲೂ ಕೂಡ ಸಭೆಯಲ್ಲಿ ಇದ್ದಾರಂತೆ ನನ್ನ ಅಂದಾಜಿ, ಅವರು ಇರ್ತಾರೆ ಯಾವಾಗಲೂ. ಅದೇ ರೀತಿ ಹಲವಾರು ಜನರು ಇದ್ದರು. ಅದೇ ರೀತಿ ಅವರೆಲ್ಲರ ಸೇವೆ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನೀವು ಆಯೋಜಿಸಿದಂಥ ಈ ಸ್ವರ್ಣಾರತಿ ಕಾರ್ಯಕ್ರಮ ಬಹುಶಃ ಇವತ್ತಿನ ಈ ಕಾಲಘಟ್ಟದಲ್ಲಿ ನಮ್ಮ ಯುವ ಜನಾಂಗಕ್ಕೆ ನಮ್ಮ ದೇಶದ ಸಂಸ್ಕೃತಿ, ಆಚಾರ ವಿಚಾರಗಳು ಅಥವಾ ನಮ್ಮ ಪ್ರಕೃತಿಯನ್ನು ಆರಾಧಿಸುವಂಥ ಮನಸ್ಥಿತಿ ಎಲ್ಲಿ ನಾನು ಕಾಣ್ತಾ ಇಲ್ಲ. ಅದು ಬಹುಶಃ ಒಂದು 50-55 ಅಥವಾ 60 ವರ್ಷ ದಾಟಿದ ಮೇಲೆ ನಮಗೆ ಆ ಆಲೋಚನೆ ಬರೋದು ಅಲ್ವ ಸರ್? ಎಳೆಯ ಪ್ರಾಯದಲ್ಲಿ ಬರುವುದಿಲ್ಲ. ಆದರೆ ನಮ್ಮ ಕಡಾರಿಯ ಯುವಕರಿಗೆ ಇದು ತನ್ನ ಸಣ್ಣ ಪ್ರಾಯದಲ್ಲೇ ಈ ವಯಸ್ಸಿನಲ್ಲಿ ಬಂದಿದೆ. ಅವರು ಆರಾಧಿಸ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಿದ್ದೇನೆ. ಅದೇ ರೀತಿ ಈ ನಮ್ಮ ಮಾನವನ ಒಂದು ವೈಖರಿ ಏನಂದರೆ, ನಾವು ಪ್ರಕೃತಿಯಿಂದ ಎಷ್ಟು ರೀತಿಯ ಸವಲತ್ತುಗಳನ್ನು ಅಥವಾ ಸೌಲಭ್ಯಗಳನ್ನು ಪಡೆದರೂ ನಾವು ಪ್ರಕೃತಿಗಾಗಿ ಏನೂ ಕೊಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ನಮಗೇನು ಸಂಕೋಚ ಆಗ್ತಾ ಇಲ್ಲ. ಖಂಡಿತ ಪ್ರಕೃತಿಯ ಮೇಲೆ ನಾವು ನಿರಂತರವಾದ ಸವಾರಿಯನ್ನು ಮಾಡ್ತಿದ್ದೇವೆ, ಪ್ರಕೃತಿಯನ್ನು ನಾವು ಹಿಂಸಿಸಿದ್ದೇವೆ. ಅದರ ಫಲವಾಗಿ ನೋಡಿ, ನಮಗೆ ಸ್ವಲ್ಪ ವರ್ಷಗಳ ಹಿಂದೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತ ಬೇರೆ ಬೇರೆ ಸಮಯಗಳು ನಿಗದಿ ಇತ್ತು. ನಾವು ಕಲಿಯುವಾಗ ಹೇಳ್ತಿದ್ರು 4 ತಿಂಗಳು ಚಳಿಗಾಲ, 4 ತಿಂಗಳು ಮಳೆಗಾಲ, ಅಲ್ವ ಸರ್, 4 ತಿಂಗಳು ಬೇಸಿಗೆಗಾಲ. ಆದರೆ ನಾನು ಕಾಣ್ತಾ ಇವತ್ತು ಒಂದೇ ದಿವಸದಲ್ಲಿ ನಾವು 3 ಕಾಲಗಳನ್ನು ಕಂಡಿದ್ದೇವೆ. ಬೆಳಿಗ್ಗೆ ಸ್ವಲ್ಪ ಚಳಿ ಇತ್ತು, ಮಧ್ಯಾಹ್ನದಾಗ ಉರು ಬಿಸಿಲಿತ್ತು, ಸಂಜೆ ಹೊತ್ತಿಗೆ ಮಳೆ ಬಂತು. ನಾವು ಎಷ್ಟು ನೋಡಿ ಯಾವ ರೀತಿ ಪ್ರಕೃತಿಯ ಸಮತೋಲನ ಕಳೆದುಕೊಂಡದಕ್ಕೆ ನಮ್ಮ ಉದಾಹರಣೆಯನ್ನು ನಾವು ಇವತ್ತೇ ನೋಡ್ತಿದ್ದೇವೆ. ಇದೆಲ್ಲನೂ ಅರಿತು ಇವತ್ತು ನಮ್ಮ ಈ ಪ್ರಕೃತಿಯನ್ನು ಯಾವ ರೀತಿ ರಕ್ಷಿಸ್ಬೋದು, ಯಾವ ರೀತಿ ಆ ಮೂಲಕ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ನನಗೆ ಭಾರಿ ಸಂತೋಷ ಕೊಟ್ಟಿದೆ. ಆ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ನಿಮಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿ ನನ್ನನ್ನು ಇವತ್ತು ನೀವು ತುಂಬ ಅಭಿಮಾನದಿಂದ ಅಭಿನಯಿಸಿದ್ದೀರಿ. ನಾನು ಇಲ್ಲಿಂದ ಪ್ರಾಯಶಃ ನಾನು ನನ್ನ ನಾನು ವಿದ್ಯಾಭ್ಯಾಸದ ಶಾಲೆ ಅಲ್ಲ, ನಮ್ಮ ಸಮಾಜ ಸೇವೆ, ಸಾರ್ವಜನಿಕ ಸೇವೆಯ ಪ್ರಾಥಮಿಕ ಶಾಲೆ ನಮ್ಮ ಸರ್ವೋದಯ ಯುವಕ ಮಂಡಲ. ಇಲ್ಲಿ ಬಹುಶಃ ನಾನು ಕಲಿತಂಥ ಸಂಸ್ಕಾರ ಅಥವಾ ಶಿಸ್ತು ಅಥವಾ ಪ್ರಾಮಾಣಿಕತೆ ಇದೆಲ್ಲವೂ ನನ್ನಲ್ಲಿ ಮೈಗೂಡಿಕೊಂಡಿದ್ದಾಗಿ ನಾನು ಇವತ್ತು ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಸಹಕಾರಿ ರತ್ನವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು. ಇದರ ಯಶಸ್ಸು ನಮ್ಮ ಯುವಕ ಮಂಡಲದ ಕಾರ್ಯಕರ್ತರಿಗೆ ಅತ್ಯಂತ ವಿನೂತನಾಗಿ ಸಮರ್ಪಿಸ್ತಾ ಇದ್ದೇನೆ. ಮಾತ್ರವಲ್ಲ, ಕಳೆದ ಬಹುಶಃ ಇವತ್ತಿಗೆ ನನಗೆ ಪ್ರಶಸ್ತಿ ಸಿಕ್ಕಿ ಕರೆಕ್ಟಾಗಿ 2 ತಿಂಗಳಾಯಿತು. ನವಂಬರ್ 14ನೇ ತಾರೀಕು ಸಿಕ್ಕಿತ್ತು, ಇವತ್ತು 2 ತಿಂಗಳಾಯಿತು. ಬಹುಶಃ ನನ್ನ ಈ ಸನ್ಮಾನದ ಕಾರ್ಯಕ್ರಮ ಇನ್ನೊಂದು ತಿಂಗಳು ಕೂಡ ಉಂಟು. ಬರುವ 14 ತಾರೀಕು, ಫೆಬ್ರವರಿ 14 ತಾರೀವರೆಗೆ ನಿರಂತರ ನಡೀತಾ ಉಂಟು. ಇದು ಸಮಾಜ ಅಥವಾ ಜನರು ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಸಾಕ್ಷಿ. ಅದೇ ರೀತಿ ಇವತ್ತಿನ ಸನ್ಮಾನ ನನಗೆ ತುಂಬ ಭಾವನಾತ್ಮಕವಾಗಿ ಬಹುಶಃ ನಾನು ಕಟ್ತಾ ಉಂಟು. ಯಾಕೆಂದರೆ
ನನಗೆ ಇದಕ್ಕಿಂತಲೂ ಜಾಸ್ತಿ ಜನ, ಇದಕ್ಕಿಂತಲೂ ವಿಜೃಂಭಣೆಯ ವಿಶೇಷ ರೀತಿಯ ಸನ್ಮಾನಗಳು ಈ ಬಾರಿ ಜರುಗಿವೆ. ಆದರೆ ಈ ಸನ್ಮಾನದಲ್ಲಿ ನಾನು ವಿಶೇಷತೆಯನ್ನು ಕಂಡದೆಂದರೆ ಪ್ರಕೃತಿಯ ಮಡಿಲಲ್ಲಿ ಮಾಡಿದ್ದೀರಿ. ಇಲ್ಲಿ ವಿದ್ಯುದ್ಬದ ಅಲಂಕಾರಗಳಿಲ್ಲ ಅಥವಾ ಹವಾನಿಯಂತ್ರಿತ ವ್ಯವಸ್ಥೆ ಇಲ್ಲ. ನಮ್ಮ ಬದುಕಿನ ಅಂಗವಾದಂಥ ಪ್ರಕೃತಿಯ ಮಡಿಲಲ್ಲಿ ಮತ್ತು ನನ್ನ ಎಳೆಯ ಪ್ರಾಯದ ಸಹಪಾಠಿಗಳಿರು ಹಿರಿಯರಿರ್ಬೋದು ಅವರೆಲ್ಲರಲ್ಲಿ ಮಾಡಿದ್ದೇ ಮುಖದಲ್ಲಿ ಆದಂಥ ಸನ್ಮುಖದಲ್ಲಿ ಆದಂಥ ಈ ಸನ್ಮಾನ ನನಗೆ ಈವರೆಗೆ ಆದ ಎಲ್ಲ ಸನ್ಮಾನಗಳಿಂತಲೂ ದೊಡ್ಡ ಮತ್ತು ಭಾರವಾದ ಸನ್ಮಾನ ಅಂತೇಳಿ ನಾನು ಇದನ್ನು ಸ್ವೀಕರಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಇಲ್ಲಿಂದ ಕಾರಣಾಂತರದಲ್ಲಿ ನಾನು ಹೋದರೂ ನನಗೆ ಒಂದು ವಿಶೇಷ ಅಂದರೆ ಪ್ರತಿ ದಿವಸವೂ ಪ್ರತಿ ಸಂದರ್ಭದಲ್ಲಿ ನಾನು ಸಂಘಜೀವಿಯಾಗಿದ್ದೆ. ಯಾವುದೇ ರೀತಿ ನಾನು ಏಕಾಂಗಿ ಇರಲಿಲ್ಲ. ನಾನು ಇಲ್ಲಿಂದ ಹೋದ ಮೇಲೆ ನಮ್ಮ ಸಮಾಜ ಅಥವಾ ನಮ್ಮ ಜಾತಿಯ ದೇವಸ್ಥಾನದಲ್ಲಿ ಸಂಘ ಸಂಸ್ಥೆಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವ ಯೋಗ ಭಾಗ್ಯ ನನಗೆ ಸಿಕ್ಕಿತು. ಸುಮಾರು 23 ವರ್ಷಗಳ ಕಾಲ ನಮ್ಮ ಲಕ್ಷ್ಮೀಪುರ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಯಲ್ಲಿ ಒಬ್ಬ ಸಕ್ರಿಯ ಸದಸ್ಯನಾಗಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. ಅದೆಲ್ಲವನ್ನು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಶುದ್ಧ ಚಾರಿತ್ರ ನಿರ್ವಹಿಸುವ ತೃಪ್ತಿ ನನ್ನಲ್ಲಿ ಉಂಟು. ಅದೇ ರೀತಿ ಈ ಸಹಕಾರಿ ಕ್ಷೇತ್ರಕ್ಕೆ ನಾನು ಪ್ರವೇಶಿಸಿದ ಕೂಡ ಭಾರಿ ಅನಿರೀಕ್ಷಿತ, ನಾನು ಎಣಿಸಲಿಲ್ಲ, ಅನಿರೀಕ್ಷಿತವಾಗಿ ಪ್ರವೇಶಿಸಿದೆ. 1996ನೇ ಇಸ್ವಿಯಲ್ಲಿ ನಮ್ಮ ಸಹಕಾರಿ ಸಂಸ್ಥೆ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆ ಆಯಿತು. ಸ್ಥಾಪನೆ ಹಂತದಲ್ಲಿ ಭಾರಿ ಕುಂಟುತ್ತ ಸುಮಾರು 3 ವರ್ಷಗಳ ಕಾಲದಲ್ಲಿ ನಮ್ಮದು ಹೆಚ್ಚು ಪ್ರಗತಿ ಆಗಲಿಲ್ಲ. ಪ್ರಾರಂಭದ ಹಂತದಲ್ಲಿ ನನಗೆ ಅಧ್ಯಕ್ಷನಾಗುವ ಅವಕಾಶ ಇದ್ದರೂ ಮತ್ತು ಕಾರಣಾಂತರಗಳಿಂದ ಬೇರೆಯೊಬ್ಬರು ಅಧ್ಯಕ್ಷರಾದರು. ಅವರಿಗೂ ನಾನು ಪೂರ್ಣ ಬೆಂಬಲ ಕೊಟ್ಟೆ. ಮತ್ತು 3 ವರ್ಷದ ನಂತರ ನನಗೆ ಜವಾಬ್ದಾರಿಯನ್ನು ನಮ್ಮ ನಿರ್ದೇಶಕ ಮಂಡಳಿ ಕೊಟ್ಟರು. ನಾನು ಈ ಸಂಸ್ಥೆಯ ಜವಾಬ್ದಾರಿಯನ್ನು ತಗೊಳ್ಳುವಾಗ ಈ ಸಂಸ್ಥೆಯಲ್ಲಿ ಇದ್ದದ್ದು ಕೇವಲ 70 ಲಕ್ಷ ರೂಪಾಯಿ ಪಾಲು ದುಡಿಮೆ ಬಂಡವಾಳ. ಅದು ಇವತ್ತೀಗ 30 ವರ್ಷ ನಂತರ 280 ಕೋಟಿಯಷ್ಟು ಪಾಲು ದುಡಿಮೆ ಬಂಡವಾಳದೊಂದಿಗೆ ವಾರ್ಷಿಕ 5 ಕೋಟಿಯಷ್ಟು ಲಾಭ ಗಳಿಸುವಂಥ ಜಿಲ್ಲೆಯಲ್ಲಿ ದ್ವಿತೀಯ 5ನೇ ಸ್ಥಾನದಲ್ಲಿರುವಂಥ ಸೊಸೈಟಿ ಆಗಿದೆ. ಇವತ್ತು ರಾಜ್ಯ ಮಟ್ಟದಲ್ಲಿ ಹೋಗಿ ಸಹಕಾರಿ ರತ್ನದ ಬಾಗಿಲನ್ನು ತಟ್ಟಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಅದೇ ರೀತಿ ಈ ಪ್ರಶಸ್ತಿ ನನಗೆ ನಿಜವಾಗಿ ನನ್ನ ಕಾರ್ಯವನ್ನು ಜನ ಹೇಗೆ ಗುರುತಿಸಿದ್ದಾರೆ, ಯಾವ ರೀತಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ, ಅಥವಾ ನನಗೂ ಅದರ ಮುಂಚೆ ಸ್ವಲ್ಪ ನನಗೆ ಅನುಮಾನ ಇತ್ತು, ನಾನು ಮಾಡಿದ ಕೆಲಸ ಸರಿ ಉಂಟಾ ಅಥವಾ ಜನ ಒಪ್ತಾ ಇದ್ದಾರಾ ಇಲ್ವ ಅಂತೇಳಿ. ಒಂದು ಸಣ್ಣ ಮಟ್ಟದ ಪ್ರಚಾರಗಳು ನನ್ನ ಮೇಲೆ ಇತ್ತು. ಅವರಿಗೆ ಸೊಸೈಟಿ ಬಾರಿ ಮುನಾಫೆ ಉಂಟು ಮಾರ, ಇದನ್ನು ಈ ತೋರಿಸ್ಬೇಕು ದಾಯ ಪೊರ್ಮ್ಯಾರ ಅಂತೇಳಿ. ಆದರೆ ಈ ಸರ್ತಿ ಮಾತ್ರ ನನಗೆ ಅರ್ಥ ಆಯಿತು. ನನಗೆ ಬಂದಂಥ ನಿರಂತರವಾದ ಶುಭಾಶಯಗಳು, ಪೇಪರ್ನಲ್ಲಿ ಬಂದಂಥ ಶುಭಾಶಯಗಳು ಮತ್ತು ಸುಮಾರು ನನ್ನ ಅಂದಾಜಿ ಇವತ್ತು ನಾನು 27ನೇ ಸನ್ಮಾನವನ್ನು ಸ್ವೀಕರಿಸ್ತೇನೆ 2 ತಿಂಗಳಲ್ಲಿ. ಇನ್ನೂ ಕೂಡ 5 ಸನ್ಮಾನಗಳು ಬಾಕಿ ಇವೆ. ಅದರ ನಡುವೆ ಇನ್ನು ದೂರದ ಊರಿಂದ ನನಗೆ ಬಹುಶಃ ಪೂನಾದಿಂದಲೂ ಫೋನ್ ಬರ್ತಾ ಉಂಟು, ಯಾವಾಗ ಬರ್ತೀರಿ, ಬೊಂಬಾಯಿಂದ ಉಂಟು, ಬೆಂಗಳೂರಿಂದ ಉಂಟು, ಹೀಗೆ ಅಲ್ಲಿ ಹೋಗುವರಿದ್ದೇನೆ ಸಮಯದಲ್ಲಿ. ಹೀಗೆ ಅದೇ ರೀತಿ ಈ ನನ್ನ ಕಾರ್ಯಕ್ರಮಗಳಿಗೆ ನಾನೊಂದು ಹೆಮ್ಮೆ ಅಂತ ಹೇಳೋದಲ್ಲ, ಬಹುಶಃ ನನ್ನ ಮಿತ್ರರು ಅಭಿಮಾನಿಗಳು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಇರ್ಬೋದು ಅಥವಾ ಅಲ್ಲೆಲ್ಲಿ ಫ್ಲೆಕ್ಸ್ ಬ್ಯಾನರ್ಗಳು ಎಲ್ಲಿ ಅಷ್ಟೆಷ್ಟು ಅಳವಡಿಸಿದ್ರೆ ಬಹುಶಃ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಸುಮಾರು 16.5 ಲಕ್ಷ ರೂಪಾಯಿ ಇದಕ್ಕಾಗಿ ವೆಚ್ಚ ಮಾಡಿದ್ದಾರೆ. ಈ ಲೆಕ್ಕವನ್ನು ನಾನು ಮೊನ್ನೆ ಮಿತ್ರರನ್ನು ಕೂಡಿ ಚರ್ಚಿಸಿದೆ. ನೀವು ಖರ್ಚು ಮಾಡಿದ ಹಣ ಎಷ್ಟು ಅಂತೇಳಿ ಎಲ್ಲ ಕಡೆಯಿಂದ ನನಗೆ ಸಿಗುವಾಗ ಈ 2 ತಿಂಗಳಲ್ಲಿ ನಮ್ಮ ಮಿತ್ರರು ಅಭಿಮಾನಿಗಳು ನಮ್ಮ ಸಂಸ್ಥೆಯ ಗ್ರಾಹಕರು ನನ್ನ ಮೇಲಿನ ಅಭಿಮಾನದಿಂದ 16.5 ಲಕ್ಷ ರೂಪಾಯಿ ನನ್ನ ಅಭಿನಂದನಾ ಕಾರ್ಯಕ್ರಮಕ್ಕಿರ್ಬೋದು, ಶುಭಾಶಯ ಕಾರ್ಯಕ್ರಮ ಇದರಿಂದ ನನಗೆ ಅರ್ಥ ಆಯಿತು. ಬಹುಶಃ ಈ ಒಂದು ಅರ್ಥಪೂರ್ಣವಾಗಿ ಈ ಸಹಕಾರಿ ರತ್ನವನ್ನು ಜನ ಒಪ್ಪಿಕೊಂಡಿದ್ದಾರೆ, ಸ್ವೀಕರಿಸಿದ್ದಾರೆ ಅಂತೇಳಿ. ಅದೇ ರೀತಿ ನನಗೆ ಈ ಸಹಕಾರಿ ರತ್ನ ಪ್ರಶಸ್ತಿ 2 ವರ್ಷಗಳ ಹಿಂದೆ ಬರುವ ಅವಕಾಶ ಇತ್ತು. ನಾನು ಅದಕ್ಕಾಗಿ ಪ್ರಯತ್ನ ಮಾಡಲಿಲ್ಲ. ಈ ವರ್ಷ ಮಾತ್ರ ನಮ್ಮ ಯೂನಿಯನ್ ಅಧ್ಯಕ್ಷರಾದ ಜಯಕರ ಶೆಟ್ಟಿಯವರು ನಮ್ಮ ಉಪಾಧ್ಯಕ್ಷರಾದ ನನ್ನ ಹೆಸರವರು ನೀರೇ ರವೀಂದ್ರ ನಾಯಕರ ಹತ್ರ ಒಂದು 6 ತಿಂಗಳು ಮುಂಚೆ ಹೇಳಿದರಂತೆ, ನಿಮ್ಮ ಅಧ್ಯಕ್ಷರಿಗೆ ಸಹಕಾರ ರತ್ನ ತಗೊಳ್ಳು ಎಲ್ಲ ಅರ್ಹತೆ ಉಂಟು, ಆದ್ದರಿಂದ ಅವರ ಒಂದು ಬಯೋಡಾಟವನ್ನು ನಾನು ಕೊಡಬೇಕು, ನೀವು ಅವ್ರು ಕೇಳಿದರೆ ಕೊಡೋದಿಲ್ಲ, ನೀವು ಆದರೂ ಕೊಡಿ ಅಂತೇಳಿ. ಮತ್ತು ನನ್ನ ಹತ್ರ ಮೌಖಿಕವಾಗಿ ಕೇಳಿದರು, ನಿಮಗೆ ಇಚ್ಛೆ ಇದ್ದರೆ ಕೊಡಿ, ನಾನಾಗೇನು ಕೊಡುವುದಿಲ್ಲ ಅಂತೇಳಿ. ಅದೇ ರೀತಿ ಅವರೇ ಒಟ್ಟು ಮಾಡಿ ಕೊಟ್ಟದ್ದು. ನನಗೆ ಪ್ರಶಸ್ತಿ ಬರುವ ಅಂದರೆ 12ನೇ ತಾರೀಕು ರಾತ್ರಿ ನನಗೆ ಫೋನ್ ಬರುವಾಗಲೇ ನನಗೆ ಗೊತ್ತು ಪ್ರಶಸ್ತಿ ನನಗೆ ಆಗಿದೆ ಅಂಥೇಳಿ. ಆದರೂ ನನಗೆ ನಮ್ಮ ಸಹಕಾರಿ CEO ಅನುಷಾ ಕೋಟೆಯವರು ರಾತ್ರಿ 10 ಗಂಟೆ ಫೋನ್ ಮಾಡಿದರು. ಅದಕ್ಕೆ ಹೇಳಿದೆ, ಮೇಡಮ್ ನನಗೆ ಪ್ರಶಸ್ತಿ ಆಯ್ಕೆಯಾದ ಬಗ್ಗೆ ನನಗೆ ಅಧಿಕೃತವಾದ ಪತ್ರ ಕಳಿಸಿಕೊಡಿ ಅಂತೇಳಿ. ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ಕೂಡ ಪ್ರಶಸ್ತಿಗಳು ಬದಲಾವಣೆ ಆಗ್ತವೆ. ಅದರಿಂದ ಪ್ರಶಸ್ತಿ ಪತ್ರ ಬರದೆ ನಾನು ಖಂಡಿತ ಬೆಂಗಳೂರಿಗೆ ಹೊರಡೋದಿಲ್ಲ ಅಂಥೇಳಿ. ಹಾಗೆ ಅವ್ರು ಹೇಳಿದರು, ಪ್ರಶಸ್ತಿ ಪತ್ರ ನನ್ನ ಕೈಗೆ ಬಂದಿದೆ, ನಾನು 1 ಗಂಟೆ ಒಳಗೆ ನಿಮಗೆ ಮೇಲ್ ಮಾಡಿ ಕಳಿಸ್ತೇನೆ ಅಂಥೇಳಿ. ಅಂತೂ ಬಂದು ಮರುದಿವಸ ನಾವು ಹೋಗಿ ಪ್ರಶಸ್ತಿ ಸ್ವೀಕರಿಸ್ತೇವೆ. ಅದೇ ರೀತಿ ಈ ಒಂದು ಒಳ್ಳೆಯ ಒಂದು
ಪ್ರಾಮಾಣಿಕವಾಗಿ ಹಾಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಈ 45 ವರ್ಷಗಳ ಸೇವೆಯನ್ನು ನಾನು ಸಾರ್ವಜನಿಕ ಜೀವನದಲ್ಲಿ ಮಾಡಿದ್ದೇನೆ. ಇದು ನಾನು ಮಾಡಿದ್ದಲ್ಲ, ನನಗೆ ಕಾಲಕ್ಕೆ ದೊರಕದಂಥ ನನ್ನ ಮಿತ್ರರು, ಆಡಳಿತ ಮಂಡಳಿ ಸದಸ್ಯರಿರ್ಬೋದು ಅಥವಾ ಗ್ರಾಹಕರಿರ್ಬೋದು, ಎಲ್ಲರಿಂದಲೇ ಇದು ಸಾಧ್ಯ ಆಗಿದೆ. ಆದ್ದರಿಂದ ಏನು ಈ ಪ್ರಶಸ್ತಿ ಉಂಟು ಅದನ್ನೆಲ್ಲವನ್ನು ಇವತ್ತು ನಮ್ಮ ಯುವಕ ಮಂಡಲದ ಕಾರ್ಯಕರ್ತರಿಗೆ ಹಾಗೂ ನನ್ನ ಮಿತ್ರರಿಗೆ ನಾನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ನಮ್ಮ ಶಾಖೆ ಕೂಡ ಹಾಗೆ, ನನಗೊಂದು ನಮ್ಮ ಊರಿನಲ್ಲಿ ಒಂದು ಶಾಖೆ ಆಗಬೇಕಿತ್ತು. ನನ್ನ ಬಗ್ಗೆ ನಾನು ಹೇಳುವುದಾದರೆ, ನಮ್ಮ ಜೋಡ ರಸ್ತೆಯಲ್ಲಿ ನಾವು ಪ್ರಥಮ ಶಾಖೆ ಮಾಡಿದ ಮೇಲೆ ಮತ್ತೆ 5 ವರ್ಷಗಳ ನಂತರ ಶಾಖೆ ಮಾಡುವ ಇಚ್ಛೆ ಹುಟ್ಟಿತು. ಈಗ ನಮ್ಮ ನಾಗೇಶ್ ಮಾಸ್ಟರ್ ಹೇಳಿದರು, ನಾನು ಸುಮ್ಮ ಶಾಲೆಯಲ್ಲಿ ಕಲಿಯಿಲ್ಲ ಸರ್, ಆಗ ಇಲ್ಲಿ ಸುಮ್ಮ ಶಾಲೆ ಇರಲಿಲ್ಲ. ಆಗ ನಾವು ಶಿಕ್ಷಣದಿಂದ ವಂಚಿತನಾಗ್ತಾ ಇದ್ದೆ. ನಾನು ಕಾರಣಾಂತರ ನನ್ನ ಅಜ್ಜಿ ಮನೆ ಹೋಗಿ ಕಲ್ತದ್ದು ರಂಗನಬಲ್ಕೆಯಲ್ಲಿ, ಇಲ್ಲಿ ಕಲ್ತದ್ದಲ್ಲ ನಾನು. ಅದೇ ರೀತಿ ಆಗ ಇಲ್ಲಿ ಶಾಲೆ ಇರಲಿಲ್ಲ, ಇಲ್ಲಿ ಈ ನದಿ ದಾಟಿ ಹೋಗಬೇಕು ಮತ್ತು ಬಜಗೋಳಿವರೆಗೆ ನಡೆದುಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ ಇದು. ಆದರೆ ನಾನು ಶಿಕ್ಷಣಕ್ಕೆ ಅಲ್ಲಿ ಹೋದದ್ದು. ಅದೇ ರೀತಿ ನನ್ನ ಪ್ರಥಮ ಶಾಖೆಯನ್ನು ನಾನು ಹುಟ್ಟಿದ ಊರಂತ ಬೈಲೂರಿಗೆ ಕೊಟ್ಟೆ. ಅದರ 2ನೇ ಶಾಖೆಯನ್ನು ಬಜಗೋಳಿಗೆ ಕೊಟ್ಟಿದ್ದೇನೆ. ಅಲ್ಲಿ ನಾನು ಸ್ವಲ್ಪ ನನ್ನ ಸ್ವಾರ್ಥವನ್ನು ಉಪಯೋಗಿಸ್ತೇನೆ. ಆದರೆ ಆ ಎಲ್ಲ ಶಾಖೆಗಳು ಕೂಡ ನಮ್ಮ ಕೇಂದ್ರ ಕಚೇರಿಯಂತೆ ಲಾಭದಾಯಕವಾಗಿ ಅತ್ಯುತ್ತಮವಾಗಿ ಬಹುಶಃ ಸ್ಥಳೀಯ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಅದಕ್ಕೆ ಕಾರಣ ನಮ್ಮ ಈ ಮಾಳ ಮುಡಾರಿನ ನಲ್ಲೂರಿನ ಎಲ್ಲ ಗ್ರಾಮಸ್ಥರು ನಮ್ಮಲ್ಲಿ ವ್ಯವಹಾರ ಮಾಡಿ ಗ್ರಾಹಕರಾಗಿ ನಮ್ಮಲ್ಲಿ ವ್ಯವಹಾರ ಮಾಡಿದ ಮಾತ್ರ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಬಜಗೋಳಿ ಶಾಖೆ ಎಲ್ಲ ಗ್ರಾಹಕ ಮಿತ್ರರನ್ನು ಕೂಡ ನೆನಪಿಸ್ತೇನೆ. ಅದೇ ಈ ಒತ್ತಡದಲ್ಲಿ ನಮ್ಮ ಮಾಳ ಹರಿಶ್ಚಂದ್ರ ತೆಂಡೂಲ್ಕರ್ ಮತ್ತು ಸದಾನಂದ ಪಾಟ್ಕರ್ ಅವರು ನಮ್ಮ ನಿರ್ದೇಶಕರಾಗಿ ಭಾರಿ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವತ್ತು ತುಂಬ ಅಭಿಮಾನದಿಂದ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕರೆಸಿ ಇಷ್ಟೊಂದು ವಿಜೃಂಭಣೆಯಲ್ಲಿ ಈ ಪ್ರಕೃತಿ ದೇವಿಯ ಮಡಿಲಲ್ಲಿ ಈ ರೀತಿ ಸನ್ಮಾನ ಮಾಡಿದ್ದಕ್ಕಾಗಿ ನಾವು ನಿಮಗೆಲ್ಲರಿಗೂ ಚಿರಋಣಿಯಾಗಿದ್ದೆ ಅಂತ ಹೇಳ್ತಾ, ಮುಂದೆಯೂ ಕೂಡ ಈ ನಿಮ್ಮ ಯುವಕ ಮಂಡಲದ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಸಹಕಾರಿಯಾಗಿದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟದ್ದಕ್ಕೆ ವಂದಿಸಿದ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ಗಾಂಧೀಜಿಯ ಫೋಟೋ ನೋಡಿ ಗೊತ್ತು, ಸುಭಾಷ್ ಚಂದ್ರ ಬೋಸ್ರ ಪಾಠ ಕೇಳಿ ಗೊತ್ತು, ಜವಾಹರ್ಲಾಲ್ ನೆಹರು ಆಳಿದ ಬಗ್ಗೆ ಗೊತ್ತು. ಆದರೆ ನಮ್ಮ ಮಕ್ಕಳಿಗೆ ಮಾದರಿ ಇಂಥ ಜೀವಂತ ಆಸ್ತಿಗಳು. ಅವರ ಬಗ್ಗೆ ಹೇಳಿ ತಿಳಿಸ್ಬೇಕಷ್ಟೆ. ಆದರೆ ಇವತ್ತು ನಮ್ಮ ಮಕ್ಕಳಿಗೆ ಯಾರನ್ನು ಮಾದರಿಯಾಗಿ ತೋರಿಸ್ಬೇಕು ಅಂದರೆ, ಬರೇ 70 ಲಕ್ಷ ಇದ್ದ ದುಡ್ಡು ಇವತ್ತು 270-80 ಕೋಟಿ ತೂಗತ್ತೆ ಅಂತ ಒಂದು ಅಷ್ಟು ದೊಡ್ಡ ಆಸ್ತಿಯನ್ನು ಕಟ್ಟಿ ಆ ಸಹಕಾರಿ ರತ್ನ ಅದಾಗಿ ಹುಡ್ಕೊಂಬರುವಂಥ ಕೆಲಸ ಆಗಿದೆ ಅಂತಾದರೆ, ರವೀಂದ್ರ ಪ್ರಭುಗಳ ಕೀರ್ತಿಗಿಂತ ಆ ಸಹಕಾರಿ ರತ್ನ ಇವರಿಗೆ ಬಂದು ಅದರ ಘನತೆಯನ್ನು ಹೆಚ್ಚಿಸ್ಕೊಂಡಿದೆಯೇನೋ ಅಂತೇಳಿ ನಿಜ ಅನಿಸುತ್ತೆ ಸರ್. ಇಂಥ ಪುಣ್ಯಾತ್ಮರು ಇನ್ನಷ್ಟು ಹುಟ್ಟಿ ಬರಲಿ ಅಂತ ಹೇಳ್ತಾ, ನಂದೊಂದು ಸಣ್ಣದೊಂದು ಸ್ವಾರ್ಥ ಉಂಟು. ಯಾರದ್ದೋ ಒಂದು ಚೇರಲ್ಲಿ ಆಗ ಮಕ್ಕಳು ಗಮ್ ಹಾಕಿದ್ದಾರೆ, ಯಾರಿಗೆ ಅಂಟಿದೆಯೋ ಗೊತ್ತಿಲ್ಲ. ಒಮ್ಮೆ ಎದ್ದು ನಿಂತರೆ ಎಲ್ರಿಗೂ ಗೊತ್ತಾಗತ್ತೆ. ಪ್ಲೀಸ್ ಒಂದು ನನ್ನ ಪ್ರೀತಿಯ ಕೋರಿಕೆ, ರವೀಂದ್ರ ಪ್ರಭುಗಳಿಗೆ ಆಯುರಾರೋಗ್ಯ ಭಗವಂತ ಕೊಡಬೇಕು ಅಂದರೆ ನೀವೆಲ್ಲೊಮ್ಮೆ ಎದ್ದು ನಿಂತು ಜಪ್ಪಾಳೆಯನ್ನು ಜೋರಾಗಿ 2 ಕೈಯನ್ನು ಜೋಡಿಸಿ ಜೋರಾದ ಶಬ್ದ ಕೇಳಿಸ್ತಾ ಇಲ್ಲ ಆಚೆ ಕಡೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ಸರ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ. ಹಂಚಿಕೊಳ್ಳೋದು, ಗೌರವಿಸುವುದು ಅಂದರೆ ಇದಕ್ಕಿಂತ ದೊಡ್ಡ ಕೊಡುಗೆ ಬೇಡ. ನಿರಂತರವಾಗಿ 6 ವರ್ಷದ ಸ್ವರ್ಣಾರತಿ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ, ಕಡಾರಿಯ ನಮ್ಮ ಯುವಕ ಮಂಡಲ ಇವತ್ತು ಇಷ್ಟು ಅಚ್ಚುಕಟ್ಟಾದ ಕಾರ್ಯಕ್ಕೆ ಮುನ್ನುಡಿ ಬರೆಯುತ್ತೆ ಅಂದರೆ, ಇಲ್ಲಿ ಹುಟ್ಟಿ ಬೆಳೆದವರು ಹೊರಗಡೆ ಹೋಗಿ ದುಡಿದ ಆ ದುಡಿಮೆಯ ಫಲವನ್ನು ಕೊಟ್ಟಿದ್ದರಿಂದ ಇವತ್ತು ನಮ್ಮೂರಿನ ಕೆಲಸಗಳು ರಾರಾಜಿಸ್ತದೆ. ಯಾವುದೇ ಕೆಲಸ ಇರಲಿ, ಅದು ಶಾಲೆಯಲ್ಲಿರಲಿ, ಮನೆಯಲ್ಲಿರಲಿ, ಎಲ್ಲೇ ಇರಲಿ, ಆ ಕೆಲಸಗಳು ಯಾವುದೋ ಒಂದು ಪಾಪದವನ ಮನೆ ಮದುವೆ ಅಂತೇಳಿ ಕಷ್ಟ ಅಂತೇಳಿ ಹೋಗಿ ಕೇಳಿದರೂ ಅದಕ್ಕೆ ಒಂದು ವಿಂಗ್ ಉಂಟು, ಒಂದು ರೂಟ್ ಉಂಟು. ವಿನಾಯಕನನ್ನು ಮಾತಾಡಿಸೋದಾ, ಸಾಧಣ್ಣನನ್ನು ಮಾತಾಡಿಸೋದಾ, ದಿನೇಶ್ರನ್ನು ಮಾತಾಡಿಸೋದಾ, ಯಾರನ್ನು ಹತ್ತಿರಕ್ಕೆ ಸಿಗ್ತಾರೆ ಸದಾನಂದ ನನಗೆ ತಿಳಿಸೋದಾ ಅಂತೇಳಿ ರೈಟ್ ಅಂತೇಳಿ ಕೊಡ್ತಾರೆ. ಈ ಕೆಲಸ ನಾನು ಮಾಡಿದ್ದೀನಿ, ಇವತ್ತು ಆ ಹಣವನ್ನು ಪಡ್ಕೊಂಡು ಬೇಕಾದವ್ರಿಗೆ ತಲುಪಿಸೋ ಕೆಲಸ ಮಾಡ್ತಾಯಿದ್ದೀನಿ. ಯಾವತ್ತೂ ಅದನ್ನು ಮಾಸ್ಟ್ರವ್ರಿಗೆ ಕೊಟ್ಟಿದ್ದಾರಾ ಅಂತ ಕೇಳಿಲ್ಲ, ಕೊಡ್ತಾ ಇರ್ತಾರೆ. ಇಂಥ ಪುಣ್ಯಾತ್ಮರು ಇರೋದ್ರಿಂದನೇ ಈ ಊರು ಬೆಳಗಲಿಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ನಾನು ಸದಾಶಿವಣ್ಣ ಮಾತಾಡೋದಿಲ್ಲ ಹೇಳಿದರು, ಪೂರ್ಣ ಆಗೋದಿಲ್ಲ ಹೇಳಿದ್ದೇನೆ. ಧನ್ಯವಾದ ಒಂದೇ ಗೆರೆ ಇರುತ್ತೆ. ಹಾಗಾಗಿ ಸದಾಶಿವಣ್ಣ ಮಾತಾಡಿದರೆ 3 ಗೆರೆ ಒಟ್ಟಾಗತ್ತೆ ಅಷ್ಟೇ. ಏನು ದೊಡ್ಡ ಭಾಷಣ ಮಾಡೋರಲ್ಲ, ಗೊತ್ತು ನನಗವರು. ಅವರ ಮಾತು ಕೇಳಿದರೆ ಅಲ್ಲಿ ಜಯಂತಿಯಮ್ಮ ನೋಡ್ತಾ ಇದ್ದಾರೆ, ಸಾಧಣ್ಣ ಕಾಯ್ತಾ ಇದ್ದಾರೆ, ದಿನೇಶ್ರು ಕಿವಿ ಮೇಲೆ ಕೈ ಇಟ್ಟಿದ್ದಾರೆ. ಹೆಂಗೆ ಮಾತಾಡ್ತಾರೆ ಭಾವ ನೋಡುವ ಅಂತ. ವಿನಯಮ್ಮ ಈಗ ನೋಡಿ. ಮಾತೆರೆಗಳ ನಮಸ್ಕಾರ. ಎಂಕ್ ಮಗುಲ್ನಾಥ್ ಎಡ್ಡೆ ಪಾತೆರ ರಾಬುಜಿ.
ಏನಿತ್ತ ಈ ಕಾರ್ಯಕ್ರಮಟು ನಮ್ಮನೊಟ್ಟಿಗೂ ವಿಶೇಷ ಅತಿಥಿಯಾದ ಇತ್ತನೆ ಪೋಯಿನ ಕ್ಷೇತ್ರದ ಜನಪ್ರಿಯ ಶಾಸಕರಾಯನ ಸುನೀಲ್ ಕುಮಾರ್ ಬೊಕ್ಕ ನಮ್ಮನ ಕಡಾರಿದ ಅಭಿಮಾನದ ಕಡಾರಿ ರವೀಂದ್ರ ಪ್ರಭುಲೆ ಬೊಕ್ಕ ವೆಂಕಟರಮಣ ಪ್ರಸಾದರ ಬೊಕ್ಕ ಸೇರಿದಿನ ಪೂರ ಗಣ್ಯರ ಆತ್ಮೀಯ ಬಂಧುಲೆ ಈ ಒಂಜಿ ಸ್ವರ್ಣ ನದಿಕ್ಕೆ ಆರತಿ ಬೊಕ್ಕ ಬಾಗಿನ ಸಮರ್ಪಣೆದ ಈ ವಿಶೇಷ ಕಾರ್ಯಕ್ರಮಟು ಭಾಗವಹಿಸಿನ ಅವಕಾಶ ಎಂಕ ತಿಕ್ಕಿನ ಅನ್ನ ಭಾಗ್ಯಂದಿ ಎನ್ನುವೆ ಒಂದು ಖಾಲಿ ಧಾರ್ಮಿಕ ಕಾರ್ಯಕ್ರಮ ಅತ್ತು ನನ್ನ ದುಮ್ಮದ ತಲೆಮಾರಿಗೆ ನಮ್ಮನ ಸಂಸ್ಕೃತಿ ಸಂಪ್ರದಾಯ ಪರಿಸರ ಜಾಗೃತಿನ ತೆರಿಪಾವನ ಪ್ರಾಕ್ಟಿಕಲ್ ಪಾಠ ಪಂಡದು ಎನ್ನ ಅಭಿಪ್ರಾಯ ಅವೇನು ನಮ್ಮನ ಊರದ ಯುವ ಸಮುದಾಯದಗಳು ಹಿರಿಯರ್ನ ಬೊಕ್ಕ ಅಂಚನೆ ಶಾಸಕರನ್ನ ಮಾರ್ಗದರ್ಶನಡು ಭಾರಿ ಒಂಜಿ ಎಡ್ಡ ಬೇತಗಳು ಮಾದರಿ ಆಪಿಲೇಕತ್ತ ಅವೇನು ಮಲ್ದೇರ್ ಒಂದು ಎಂಕ್ಲೆಗೆ ಹೆಮ್ಮೆದ ವಿಷಯ ನಿಕ್ಲೇನ ಈ ಎಡ್ಡ ಬೇಲೆಗೆ ಪೂರ ಎಂಗ್ಳು ಪಿರಾವಡ್ದು ಏಪಲ ಉಲ್ಲ ಬೊಕ್ಕ ಸತ್ಕಾರ ಮಲ್ತನೇಕ್ಕೆ ಧನ್ಯವಾದ ಪನೊಂದು ಪೂರ ಜನಕುಲ ಸೊಲ್ಮೇಲೆ ಸಂದ ಅನ್ನ ರಡ್ಡು ಪಾತೆರ ಮುಗಿಪುವೆ ಧನ್ಯವಾದ. ಇಂಥವ್ರು ಇರೋದ್ರಿಂದಲೇ ಈ ನಾಡು ಬೆಳಗೋದು ಅಂತ ಮತ್ತೆ ಹೇಳಲಿಕ್ಕೆ ಖುಷಿಯಾಗತ್ತೆ. ಒಂದು ದಿನ ನನ್ನ ಸ್ವಾರ್ಥ ಅಂದ್ಕೊಳ್ತೇನೆ, ಬಿಲ್ಲವ ಸಂಘಕ್ಕೆ ಬೆಳಕಿಲ್ಲ ಏನು ಮಾಡಬೇಕು ಅಂತೇಳಿ ಆಚೆ ಈಚೆ ನೋಡುವಾಗ ಸುಂದರಣ್ಣನ ಖಾತೆಗೆ 1 ಲಕ್ಷ ಚಿಲ್ಲರೆ ದುಡ್ಡು ಕಳಿಸಿ ಹೇಳ್ತಾರೆ, ಒಂದು ಜನ್ರೇಟ್ರ್ ತಗೊಳ್ಳಿ ಅಂತ. ಒಂದು ಜನ್ರೇಟ್ರ್ ತಗೊಳ್ಳಿ ಅಂತೇಳಿ. ನಾನು ಯಾಕೆ ಈ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಅಂದರೆ, ಆ ರೀತಿ ಧೈರ್ಯ ಕೊಡೋರು ಯಾರಿದ್ದಾರೆ? ಇದು ನಾನು ಇವತ್ತಿನ ಮಾತು ಹೇಳಿದ್ದಲ್ಲ. ಇವತ್ತು 1 ಲಕ್ಷ ಚಿಲ್ಲರೆ ಅಣ್ಣನಿಗೆ ಕೊಡೋದು ದೊಡ್ಡ ವಿಷಯ ಅಲ್ಲ. ನಾನು ಹೇಳ್ತಾ ಇರೋದು ಸುಮಾರು 20 ವರ್ಷದ ಮಾತಿದು. 20 ವರ್ಷದ ಹಿಂದೆ ಆ ಧೈರ್ಯದ ಮಾತು ಕೊಡ್ತಾರೆ ಅಂತ ಆದರೆ ಊರಿನ ಕಾರ್ಯಕ್ಕೆ ಎಷ್ಟು ಕೊಡುಗೆ ಕೊಟ್ಟಿರಲಿಕ್ಕಿಲ್ಲ, ಯೋಚನೆ ಮಾಡಿ. ಇಂಥ ಒಬ್ಬ ಪುಣ್ಯಾತ್ಮ ಇವತ್ತಿನ ವೇದಿಕೆ ಹಂಚಿಕೊಂಡು ನಮ್ಮ ಪ್ರೀತಿಯ ಸಮ್ಮಾನವನ್ನು ಈ ಬಳಗ, ಆತ್ಮೀಯ ಗೆಳೆಯರ ಬಳಗ ಅಂತ ಹೇಳಲಿಕ್ಕೆ ಖುಷಿಯಾಗತ್ತೆ. ನನಗೂ ಈ ಸೊರಣೆಗೂ ಸಂಜೆಯ ಸಂಬಂಧ. 5:30ಯಿಂದ 6 ಗಂಟೆ ಮಧ್ಯದಲ್ಲಿ, ವಾರದಲ್ಲಿ ಒಂದಿನ ಬರಲಿಲ್ಲ ಅಂದರೆ ಏನೋ ಒಂದು ಬೇಜಾರು. ಆ ಮಧ್ಯದಲ್ಲಿ ಇವರಿಗೆ ಸಿಕ್ಕಾಕಿಕೊಂಡವ ನಾನು. ನನಗೂ ಒಂದಿಲ್ಲಿ ಮಾತಾಡಲಿಕ್ಕೆ, ಈ ವ್ಯವಸ್ಥೆ ಒಟ್ಟಿಗೆ ಸೇರಿಕೊಳ್ಳಿಕ್ಕೆ, ಈ ಹುಡುಗಣ್ಣನವರೊಟ್ಟಿಗೆ ಬೆರೀಲಿಕ್ಕೆ. ಆ ಮೊನ್ನೆ ಒಂದು ದಿನ ಬಂದು ಮಾತಾಡುವಾಗ ಅವರೆಲ್ಲ ಒಂದು ಚರ್ಚೆ ಮಾಡ್ತಾಯಿದ್ರು. ಇವತ್ತು ಬಜಗೋಳೆಯಲ್ಲಿ ಹೊರಡುವಾಗ ಮತ್ತೊಬ್ಬರು ಚರ್ಚೆ ಮಾಡಿದರು. ನಾ ಅದೆರಡನ್ನು ಟ್ಯಾಲಿ ಮಾಡಿ ನೋಡಿದೆ. ಮಾಸ್ಟ್ರೆ ಇತ್ತೆ ಅವಳು ಪೂಜೆ ಹಾಪುಂಡತ್ತೆ ಅಂದು 5 ಬೊಕ್ಕೈನ ಕುಡ್ಲದಗಳನ್ನ ನಾಟಕೊಂಡೆ ಹತ್ತು ಮಾರೆ ಮುಲ್ಪನೆ ನೀರು ಬಂಗೊಂಡು ಕುಡ್ಲದ ನಾಟಕಗೂ ಬಿದಾಡ್ದ ಒಂದು ನಮನ ನೀರ್ನು ಶುದ್ಧ ಮಲ್ಪಗ ಶುದ್ಧ ದೀವನ್ಗ ಅಂದು ಆ ಪುಣ್ಯಾತ್ಮರು ಜವನೇರು ಬಂಗ ಬರಂದುಲ್ಲೇರು ಇರೇ ಕುಡ್ಲದ ನಾಟಕ ಅಂದೇ ಕುಡ್ಲದ ನಾಟಕ ಇಜ್ಜೆ ನಮನ ಕಾರ್ಯಕ್ರಮ ಈ ಒಡೆಗೆ ಬಂದುಂಡು ಪಂಡ ಬೊಕ್ಕ ಕುಡ್ಲದ ನಾಟಕ ಉಂಡೆ ಅಡೆಗೆ ಪೋದುತ್ತದುಂಡು. ಹಾಂ, ಇವತ್ತು ನಿಜವಾದ ಕಾರ್ಯಕ್ರಮ. ಅಧ್ಯಕ್ಷರೇ, ನಿಮ್ಮ ಚಿಂತನೆ ಇದೆಯಲ್ಲ, ಇದು ನಿಜವಾಗಿ ಪರಿಪೂರ್ಣ. ಇಂಥ ಒಂದು ಒಳ್ಳೆ ಕೆಲಸ, ಅದು ಎಸ್ಪೆಷಲಿ ಒಂದು 36 ವರ್ಷ ಒಬ್ಬ ಶಿಕ್ಷಕನಾಗಿ ಈ ಇಡೀ ಒಟಾರದ ಒಡನಾಟ ಹೊಂದ್ಕೊಂಡು ನಾನು ತುಂಬ ಹೆಮ್ಮೆ ಪಡ್ತೇನೆ. ತುಂಬ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಮೈಕ್ ಸಿಕ್ಕಿದೆಯಲ್ಲ ಉಮನತ್ರೆ ಅಲ್ವಾ, ಇದು ನಿಜವಾಗಿ ಅದ್ಭುತ. ಈ ಜನತೆಗೆ ಮತ್ತೆ ಮತ್ತೆ ತಲೆಬಾಗಬೇಕು ಅನಿಸ್ತಾ ಇದೆ. ಹರೀಶ್ ಪೂಜಾರಿ ಅವರು, ನಿಕಟಪೂರ್ವ ಅಧ್ಯಕ್ಷರಾದ ಮಾಲತಿ ನಾಯಕ್ ಅವರು, ಸರಸ್ವತಿ ಆಚಾರ್ಯವರು, ಅವರು ಎಲ್ಲೂ ಜನಪ್ರತಿನಿಧಿಗಳ ಥರ ಕಾಣಿಸ್ಕೊಳ್ತಾನೆ ಇಲ್ಲ. ಈ ಕಾರ್ಯಕ್ರಮದ ಸದಸ್ಯರಾಗೇ ಭಾಗವಹಿಸ್ತಾ ಇದ್ದಾರೆ. ಆ ಉಮೇಶ್ರು ಆಗ ಬಂದು ನಿಂತಿದ್ದಾರೆ ಮಾಳದಿಂದ. ರಜತ್ ರಾಮೋಹನ್ ಇದ್ದಾರೆ, ನಮ್ಮ ಪ್ರಶಾಂತ್ ಇದೆ. ನನಗನ್ಸೋದು ಕೆಲವರೆಲ್ಲ ನಿರೀಕ್ಷೆ ಮಾಡ್ತಾರೆ ನಮಗೆ ನಾವು ಈ ಕಾರ್ಯಕ್ರಮದ ಪಾಲು ಅಂತೇಳಿ ಜನಪ್ರತಿನಿಧಿಗಳಾಗಿಯೂ ಇದ್ರ ಪಾಲು ಪಡಿತಾ ಇದ್ದೀರಲ್ಲ, ನಿಮ್ಮೆಲ್ಲರಿಗೂ ಕೂಡ ಹೃದಯಸ್ಪರ್ಶಿ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಬಂಧುಗಳೇ, ವೇದಿಕೆಯ ಗಣ್ಯರಿಗೆ ಚಂದದ ಸಾಹಿತ್ಯವನ್ನು ನೀಡೋದ್ರ ಮೂಲಕ ನಮ್ಮ ಧನ್ಯವಾದ ಕಾರ್ಯಕ್ರಮ ನೆರವೇರುತ್ತೆ. ಆ ಮೊದಲು ಒಂದು ಸಾಲು ನಿಮ್ಮ ಕಿವಿ ಸೇರಬೇಕು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನ ಸ್ವರ್ಣಾರತಿ ಎಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನ ನನಗೆ ಸ್ವರ್ಣಾರತಿ ಎಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಬಾಗಿನ ನೀಡುವವರಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಆರತಿ ಬೆಳಗಿದವರಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರೆಲ್ಲ ಭಾಗಿಯಾಗಿದ್ದಾರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಈ ದಿನದ ಫೋಟೋ ನಾಳೆ ಯಾರೆಲ್ಲ ಸ್ಟೇಟಸ್ನಲ್ಲಿ ಇರುತ್ತೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಆಚರಣೆಯ ಉದ್ದೇಶವೇನೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರು ತನ್ನೊಡಲನ್ನು ಮಲಿನಗೊಳಿಸಿದರೆಂದು.
ಸ್ವರ್ಣಾ ನದಿಗೆ ತಿಳಿದಿಲ್ಲ ಯಾರು ತನ್ನ ಸುತ್ತಮುತ್ತಲಿನ ಕಸ ವಿಲೇವಾರಿ ಮಾಡಿದರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಇದು ಯಾವ ಊರೆಂದು. ಸ್ವರ್ಣಾ ನದಿಗೆ ತಿಳಿದಿಲ್ಲ ಸ್ವರ್ಣೆ ಎಂದು ಹೆಸರು ಯಾರಿಟ್ಟರೆಂದು. ಆಗ ಒಬ್ಬ ಬಸ್ಸಿನಲ್ಲಿ ಕೂತ್ಕೊಂಡು ಮಾತಾಡ್ತಾನೆ, ಯಾವ ಊರಿದು ಅಂತ. ಅದು ಪಕ್ಕದವ ಹೇಳ್ತಾನೆ ಕಡಾರಿ ಅಂತ. ಕಡಾರಿ ಅಲ್ಲಯ್ಯ, ಕಡಲುರಿಗೆ. ಇದು ಕಡಲುರಿಯ, ನೀರು ನೋಡಿ ಹೇಳುದವ, ಇದು ಕಡಲು ಅಂತ. ಇಲ್ಲೊಂದು ಬೆಳಕನ್ನು ಆಚೆ ಕಡೆ ತಿರ್ಸಿದ್ರೆ ವೇದಿಕೆಯವರಿಗೆ ಗೊತ್ತಾಗ್ತದೆ ಸಭೆ ಎಷ್ಟು ದೊಡ್ಡದುಂಟು ಅಂತ. ಇದು ಕಡಲು. ಎಲ್ಲ ಬಂಧುಗಳಿಗೂ ಪ್ರಾರಂಭದಲ್ಲಿ ಎಲ್ಲ ಬಂಧುಗಳಿಗೂ ಈ ಸ್ವರ್ಣೆಯ ಜವಾಬ್ದಾರಿಯನ್ನು ಹೊತ್ತು ಆಕೆ ಅರಿತಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಹರಿಯುವವಳ ಅರಿ ಅನ್ನುವ ಪತ್ರ ನಿಮ್ಮ ಕೈ ಸೇರತ್ತೆ. ಮುಂದೆ 300 ಗೆರೆ ಇದೆ, ನೀವು ಓದ್ಕೊಳ್ತೀರಿ. ಬಂಧುಗಳೇ, ಈ ಕಾರ್ಯಕ್ರಮದ ಘನಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಸದಾನಂದ ಕೋಟ್ಯಾನ್ರು ಮುಖವೇ ನಗು, ಮಾತು ಬೇಡ ಹೇಳಿದ್ದಾರೆ, ಮುಖದಲ್ಲೇ ಎಲ್ಲವನ್ನೂ ಹೇಳಿದ್ದಾರೆ. ಮಾಸ್ಟ್ರೇ, ಚೆನ್ನಾಗಾಗಬೇಕು ಕಾರ್ಯಕ್ರಮ, ಆ ಇಚ್ಛೆ ಈ ಅಧ್ಯಕ್ಷರದ್ದು. ತಲೆಬಾಗಿ ವಂದಿಸ್ಕೊಳ್ತಾ ಇದ್ದಾನೆ. ಚಂದದ ಪುಸ್ತಕವನ್ನು ಕೊಡೋದ್ರ ಮೂಲಕ ಅವರ ಮೂಲಕ ವೇದಿಕೆಗೆ ಪುಸ್ತಕವನ್ನು ಕೊಡ್ತೇವೆ. ಇವತ್ತಿನ ಪ್ರೀತಿಯ ಅಭಿಮಾನದ ಸಮ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಕಡಾರಿ ರವೀಂದ್ರ ಪ್ರಭುಗಳೇ, ಎಲ್ಲ ಬಂಧುಗಳ ಚಪ್ಪಾಳೆಯೊಂದಿಗೆ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಇವತ್ತಿನ ಸಮ್ಮಾನವನ್ನು ಪಡೆದಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸದಾಶಿವಣ್ಣನಿಗೆ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಿಜವಾದ ಪೂಜೆ ಇವತ್ತು ದಿಕ್ಸೂಚಿ ಭಾಷಣದ ಮೂಲಕ ಹೆಸರೇ ವೆಂಕಟರಮಣ ಕೊಟ್ಟಿರುವುದು ಪ್ರಸಾದ. ವೆಂಕಟರಮಣ ಪ್ರಸಾದರಿಗೆ ನಮ್ಮೆಲ್ಲ ಕಡಾರಿಯ ಬಂಧುಗಳ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಿಗೆ ಎರಡೂ ಗ್ರಾಮ ದೊಡ್ಡ ಕೊಡುಗೆ ಕೊಟ್ಟಿದೆ. ನಾನು ಸ್ವರ್ಣಾರತಿ ಕಾರ್ಯಕ್ರಮದಲ್ಲಿ ನೋಡಿದೆ. ದೊಡ್ಡ ಮೊತ್ತವನ್ನು ಮಾಳ ಪಂಚಾಯಿತಿ ಕೊಟ್ಟಿದೆ, ಮುಡಾರು ಪಂಚಾಯಿತಿಯಿಂದ 5,000 ರೂಪಾಯಿಗಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಹಾಗೆ ಅನೇಕ ಬಂಧುಗಳು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಎಲ್ಲ ದಾನಿಗಳಿಗೂ ಕೂಡ ಆ ತಾಯಿ ಇನ್ನಷ್ಟು ಕೊಡೋ ಶಕ್ತಿ ಕೊಡಲಿ ಅಂತೇಳಿ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ, ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಇಡೀ ಕಡಾರಿಯ ಯುವಜನ ಈ ವ್ಯವಸ್ಥೆ ಹಿಂದೆ ಬಂದಿದೆ ಅಲ್ಲ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅತಿ ಅಭಿಮಾನದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಜೊತೆಗೆ ಭಾಳ ವಿಶೇಷವಾಗಿ ಮಾಧ್ಯಮದವರು ಇವತ್ತು ಇದನ್ನು ಭಾಳ ಅಚ್ಚುಕಟ್ಟಾಗಿ ಸೆರೆ ಹಿಡಿದು ಎಲ್ಲ ಕಡೆ ಪಸರಿಸಬೇಕು ಅಂತೇಳಿ ಆಗದಿಂದ ಭಾಳ ಚಂದದ ಕಾರ್ಯಕ್ರಮದ ಅಚ್ಚುಕಟ್ಟುತನವನ್ನು ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ತುಂಬ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಗದೊಮ್ಮೆ ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದೀರಿ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಕೊಡ್ತಾ, ಧನ್ಯವಾದ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ಇಡ್ತೇವೆ. ಒಂದು ನೆನಪಿರಲಿ, ಪಾಪ ಕಟ್ಕೊಂಡು ಹೋಗಬೇಡಿ. ಭಜನಾ ಮಂದಿರದಲ್ಲಿ ಪ್ರಸಾದ, ತಾಯಿ ಜಲದುರ್ಗೆಗೆ ಪೂಜೆ, ಇದನ್ನು ಬಿಟ್ಟೋದ್ರಿ ಮುಂದಿನ ಭಾಷಣದಲ್ಲಿ ನೋಡುವ. ಆಯ್ತು, ನಮಸ್ಕಾರ. ಬಾರಿ ಪುರ್ಲುಡು ನಿರೂಪಣೆ ಮಲ್ತನಂಚಿನ ನಾಗೇಶ್ ಮಾಸ್ಟರ್ಗೆ ಒಂದು ಜಲ್ಯ ಗೌರವಾರ್ಪಣೆ ಶಾಲೆ ಪುಸ್ತಕದ ಮುಖೇನ ರವೀಂದ್ರ ಪ್ರಭುಕುಲು ಅರೆಗೊಂಜಿ ಪುಸ್ತಕವನ್ನು ಕೊಡ್ದು ಗೌರವನು ಸಮರ್ಪಣೆ ಮಲ್ಪಡು ಬಂದು ವಿನಂತಿ ಮಲ್ತಂದಿಲ್ಲ. ಸ್ವರ್ಣಾರಾಧನ ಬಳಗದ ಒರಿ ಸದಸ್ಯರಾದ ಈ ಕಾರ್ಯಕ್ರಮ ಆ ರೀತಿ ಮಲ್ಪಡು ಪನ್ಪುನವೇನೆ ಅಚ್ಚುಕಟ್ಟಾದ ಜೋಡಣೆ ಮಲ್ಪನಲ್ಪ ನಮ್ಮನೊಟ್ಟಿಗೂ ಸಾಕಾನು ಕೊರ್ಪನ ಬಾರಿ ಪೊರ್ಲುಡು ಈ ಕಾರ್ಯಕ್ರಮನು ನಿರೂಪಣೆ ಮಲ್ತದೆ. ನಮ್ಮನೊಟ್ಟಿಗೂ ಬೇರೆ ಸಾಹಿತ್ಯನಾರೆ ನಾಗೇಶ್ ಮಾಸ್ಟರ್ನ ದನದೊಂಬುಗಳ ಎಂಗಳೊಟ್ಟು ಸಹಕಾರ ಇಂಚನೆ ಪಡಪನೊಂದು ಇನ್ನಿತ ಕಾರ್ಯಕ್ರಮಕ್ಕೆ ಮುಗಿತಾಳದ ಚೊಕ್ಕೆಂದು ಒಂದಲ್ಲ ಸೊಲ್ಮೆಲ್